ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನರಸಿಂಹನೆಂಬ ಮೃತ್ಯುವಿನ ಮೃತ್ಯುವಿಗೆ ಅಂದರೆ ಅಮೃತತ್ವಕ್ಕೆ ಮೊಟ್ಟ ಮೊದಲು ಭಕ್ತಿಪೂರ್ವಕ ನತಿತತಿಗಳನ್ನು ಸಲ್ಲಿಸಿ ನರಸಿಂಹ ಜಯಂತಿಯ ಈ ಮಹಾಮಂಗಲ ದಿನದಂದು ಇಲ್ಲಿ ವಿವಿಧೆಡೆಗಳಿಂದ ಬಂದು ಸೇರಿರುವಂತಹ ಎಲ್ಲ ಭಕ್ತರನ್ನು, ಈ ಪರಿಸರದ ಭಕ್ತರನ್ನು ಹರಸಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ. ಭಗವಂತನ ಅವತಾರಗಳ ಪೈಕಿಯಲ್ಲೆಲ್ಲ ಅತ್ಯಂತ ಉಗ್ರವಾಗಿರುವ ಅವತಾರ ಯಾವುದು ಅಂದರೆ ಅದು ನರಸಿಂಹ ಅವತಾರ. ಮತ್ಸ್ಯ ಅಂದರೆ ಉಗ್ರ ಅಂತ ಅನಿಸೋದಿಲ್ಲ ನನಗೆ, ಕೂರ್ಮ ಅಂದರೆ ಉಗ್ರ ಅಂತ ಅನಿಸೋದಿಲ್ಲ, ರಾಮ ಅಂದರೆ ಖಂಡಿತ ಉಗ್ರ ಅಂತ ಅನಿಸೋದಿಲ್ಲ, ಕೃಷ್ಣ ಅಂತೂ ದಲಿತ, ಪರಶುರಾಮ ಸ್ವಲ್ಪ ಉಗ್ರವೇ ಹೌದು, ಆದರೆ ನರಸಿಂಹನಷ್ಟಲ್ಲ. ಎಷ್ಟು ಉಗ್ರ ಅದು. ಅಸುರನನ್ನು ತನ್ನ ಮಿಡಿಲಲ್ಲಿ ಮಲಗಿಸಿಕೊಂಡು ಉದರವನ್ನು ಬಗೆದು ಕರುಳುಗಳನ್ನು ಒಗೆದು ಮಾಲೆಯಾಗಿ ಕೊರಳಲ್ಲಿ ಧರಿಸುವಷ್ಟು ಉಗ್ರತೆ ನೀವು ತುಂಬ ಅಪರೂಪದಲ್ಲಿ ಕಾಣ್ತೀರಿ. ಯಾಕೆ ಭಗವಂತ ಇಷ್ಟು ಉಗ್ರ? ಇವತ್ತು ಹೋಮ ಬೇರೆ ನಡೆದಿದೆ. ಹೋಮದ ಮಂತ್ರ ಯಾವುದಂದರೆ ಇದು ನಾವೀಗ ಆರಂಭದಲ್ಲಿ ನಾವು ಹೇಳಿರ್ತಕ್ಕಂಥ ಮಂತ್ರವೇ ಅದು. ಉಗ್ರಂ ವೀರಂ ಆ ಶಬ್ದಗಳನ್ನು ನೋಡಿ ನೀವು ಅಂತ. ಮಹಾವಿಷ್ಣುಂ ಜ್ವಲಂತಂ ಅದು ಹೊತ್ತಿ ಉರಿತಾ ಇದ್ದಾನೆ ಅಂತ. ಸರ್ವತೋಮುಖಂ ನೃಸಿಂಹಂ ಭೀಷಣಂ ನೋಡಿದ ಕೂಡ ಭಯ ಹುಟ್ಟಬೇಕು, ನೆನೆಸಿದರೆ ಭಯ ಹುಟ್ಟಬೇಕು ಅಂತ. ಭದ್ರಂ ಮೃತ್ಯುಂ ನಮಾಮ್ಯಹಂ ಮೃತ್ಯುವಿಗೂ ಮೃತ್ಯು ಅಂತ ಅನಿಸುವಂಥ ಸ್ವರೂಪ ಅದು ಅಂತ. ದೇವರು ತುಂಬ ಮಮತಾಮಯಿಯಾಗಿರಬೇಕು, ತುಂಬ ಸಮಾಧಾನಿಯಾಗಿರಬೇಕು, ನೋಡಿದರೆ ಧೈರ್ಯ ಬರುವಂತೆ ಇರಬೇಕು, ಎದೆ ನಡುಗುವಂತೆ ಇರಬಾರ್ದು. ಯಾಕೆ ದೇವರು ಇಷ್ಟು ಉಗ್ರ? ಯಾಕೆ ದೇವರಿಗೆ ಇಷ್ಟು ಕೋಪ? ಹೀಗಾಗಿರಬೇಕು ದೇವರು ಅಂದರೆ ದೇವರು ಯಾವಾಗಲೂ ಹೀಗಿರೋದಿಲ್ಲ. ನೀವು ವೈಕುಂಠಕ್ಕೆ ಹೋದರೆ ಅಲ್ಲಿ ಕ್ಷೀರಸಾಗರದಲ್ಲಿ ಆದಿಶೇಷನ ಪರ್ಯಂಕದ ಮೇಲೆ ಮಲಗಿರುವ ಮಹಾವಿಷ್ಣುವಿಗೆ ಉಗ್ರ ಸ್ವರೂಪ ಏನೂ ಇಲ್ಲವೇ ಇಲ್ಲ. ಕೈಲಾಸದಲ್ಲಿ ಪಾರ್ವತಿ ಜೊತೆಗೆ ನರ್ತನ ಮಾಡುವ ಶಿವನಿಗೆ ಎಲ್ಲಿಯೇನು ಉಗ್ರತೆ ಇದೆ? ಅವನಿಗೆ ಸದಾ ಶಿವ ಅಂತಲೇ ಹೆಸರು. ಶಾಂತಂ ಪದ್ಮಾಸನಸ್ಥಂ, ಅವನ ಧ್ಯಾನ ಆರಂಭ ಆಗುವಂಥ ರೀತಿಯೇ ಶಾಂತಂ ಅಂತ. ಹಾಗಾಗಿ ಬ್ರಹ್ಮ ಅಂತೂ ಆಯುಧ ಹಿಡಿದೇ ಗೊತ್ತಿಲ್ಲ ಚತುರ್ಮುಖ ಬ್ರಹ್ಮನಿಗೆ. ಇದೊಂದು ಮಾತ್ರ ಹೇಗೆ ಅಂತ. ಯಾಕೆ ಹಾಗೆ ಅಂದರೆ ಅನ್ಯಾಯ ಮಿತಿ ಮೀರಿತ್ತು. ಒಂದು ಪುಟ್ಟ ಮಗು ಪ್ರಹ್ಲಾದ, ಆ ಮಗುವಿನ ಮೇಲೆ ಯಾಕಿಂತ ದೌರ್ಜನ್ಯ ಅಂತ. ಹೋಗಲಿ, ಮಗು ಮಾಡಿದ ತಪ್ಪೇನು ಅಂದರೆ ಹರಿಯ ಸ್ಮರಣೆ ಮಾಡಿದ್ದು ಮಾತ್ರ ತಪ್ಪು. ಭಗವಂತನ ಸ್ಮರಣೆ ಮಾಡಿದ್ದು. ದೇವರು ಇದ್ದಾನೆ, ಅವನನ್ನು ನಂಬಬೇಕು, ನಾವು ಅವನನ್ನು ತಲುಪುವಂತೆ ಬದುಕಬೇಕು, ಧರ್ಮದ ಮಾರ್ಗದಲ್ಲಿ ಬದುಕಬೇಕು ಅಂತ ಮಗು ತಾನೂ ನಂಬಿದ್ದು, ತನ್ನ ಜೊತೆಗಿರುವವರೆಗೂ ಅದನ್ನು ಹೇಳಿದ್ದು. ಇಷ್ಟೇ ತಪ್ಪು ಅದರದ್ದು. ಇಷ್ಟಕ್ಕಾಗಿ ಆ ಮಗುವನ್ನು ಪರ್ವತದಿಂದ ನೂಕಿಸುವಂಥದ್ದು, ಬೆಂಕಿಗೆ ಹಾಕುವಂಥದ್ದು, ವಿಷ ಕುಡಿಸುವಂಥದ್ದು, ಆನೆಗಳಿಂದ ತುಳಿಸುವಂಥದ್ದು ಎಷ್ಟಲ್ಲ. ಒಂದು ಪುಟ್ಟ ಮಗುವಿಗೆ ಕೊಟ್ಟ ಕಾಟ ಯಾರು ಅಂದರೆ ಹೆತ್ತ ತಂದೆಯೇ ಅದು ಅಂತ. ತನ್ನ ಮಗುವೇ ಆದರೂ ಕೂಡ
ಅವನು ಸಹಿಸಲಿಲ್ಲ ಅಂತ, ನಾನೇ ದೇವರು ಅಂತ ಹೇಳು, ಬೇರೆ ದೇವರಿಲ್ಲ, ಹಿರಣ್ಯಕಶಿಪುವೇ ದೇವರು. ಅಹಂಕಾರ ಅಂದರೆ ಇದು ಅಂತ. ಆ ದುರಹಂಕಾರ ಮಿತಿ ಮೀರಿದಾಗ ಅದು ಎಲ್ಲಿಗೆ ಬರ್ತದೆ ಅಂದರೆ ಬೇರೆ ದೇವರೇ ಇಲ್ಲ, ನಾನೇ ದೇವರು, ಅಲ್ಲಿಗೆ ಬರ್ತದೆ ಅದು. ಅಂತಹ ಒಬ್ಬ ಮದಾಂಧ ಚಕ್ರವರ್ತಿ ಯಾಕೆ ಹಿರಣ್ಯಕಶಿಪುವಿನ ಸಂಹಾರ ಆಗಬೇಕು ಅಂದರೆ ಇದೇ ಕಾರಣಕ್ಕೆ ಅಂತ, ನಾನೇ ದೇವರು, ಇಂದ್ರಾಯ ಸ್ವಾಹ ಇಲ್ಲ, ಅಗ್ನೇಯ ಸ್ವಾಹ ಇಲ್ಲ, ಹಿರಣ್ಯಕಶಿಪುವೇ ಸ್ವಾಹ ಅಂತ ಹೇಳಿ ಹಾಗೆ ಹೋಮ ಮಾಡಿ ನನಗೆ ಆಹುತಿ ಕೊಡಿ. ಇಡೀ ಪ್ರಪಂಚವನ್ನೇ ಅವನು ಆಹುತಿ ತೆಗೆದುಕೊಳ್ಳುವಂಥ ಹೊತ್ತದು ಅಂತ. ಆದರೆ ಆ ಪುಟ್ಟ ಮಗು ಅದು ಪ್ರತಿಭಟಿಸಿತು. ಒಂದು ಬಗೆಯಲ್ಲಿ ನಮ್ಮ ಈ ಭಾರತದಲ್ಲಿ ನಾವು ಈಗ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ನಾವು ಹೇಳ್ತೇವಲ್ಲ, ನಾವು ಈಗ ಅಹಿಂಸಾ ರೂಪದ ಪ್ರತಿಭಟನೆ ಅಂತ, ಅಂಥದ್ದೇ ಪ್ರತಿಭಟನೆ ಮಗುವಿನದ್ದು. ಆ ಮಗು ತಂದೆ ಮೇಲೆ ದಾಳಿ ಮಾಡಲಿಲ್ಲ, ಶಸ್ತ್ರ ಕೈಗೆತ್ತಿಕೊಳ್ಳಿಲ್ಲ, ಮಗು ಅದು ಸರಿಯಲ್ಲ ಅಂತ ಹೇಳಿದೆ ಅಷ್ಟೇ. ನೀನು ತಿಳ್ಕೊಂಡಿದ್ದು ಸರಿಯಲ್ಲ, ಸತ್ಯ ಬೇರೆ ಇದೆ, ಭಗವಂತ ಒಬ್ಬ ಇದ್ದಾನೆ, ಅವನು ಸರ್ವತ್ರ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅವನು. ತಂದೆಗೆ ಅದನ್ನು ಸಹಿಸಲಿಕ್ಕಾಗಲಿಲ್ಲ. ಇಲ್ಲಿದ್ದಾನೋ ಇಲ್ಲಿದ್ದಾನೋ ಇಲ್ಲಿದ್ದಾನೋ, ಈ ಕಂಬದಲ್ಲಿದ್ದಾನೋ ಆ ಕಂಬದಲ್ಲಿದ್ದಾನೋ, ಮಗುವಿಗೆ ನಗು, ಎಲ್ಲ ಕಡೆ ಇದ್ದಾನೆ ಮೇಲೆ ಮತ್ತು ಈ ಕಂಬ ಆ ಕಂಬ ಅಂತ ಏನು ಮಾತು, ಎಲ್ಲ ಕಡೆಗೂ ಇದ್ದಾನೆ, ಪ್ರತಿಯೊಂದು ಕಡೆಗೂ ಇದ್ದಾನೆ ಅಂತ. ಆ ಮಗುವಿನ ಮೇಲೆ ತಂದೆ ಮಾಡುವಂಥ ದೌರ್ಜನ್ಯ, ಆ ಕ್ರೌರ್ಯ, ಆ ಒಂದು ಅಟ್ಟಹಾಸ, ಅದನ್ನು ಅಡಗಿಸಲಿಕ್ಕೆ ಅಂಥದ್ದೊಂದು ಉಗ್ರ ಸ್ವರೂಪ ದೇವರಿಗೆ ಬೇಕಾಯಿತು ಅಂತ. ಈ ತಾಯಿ ಹೇಗಿರ್ತಾಳೆ ಅಂದರೆ ತುಂಬ ಪ್ರೀತಿ ಮಹಿಳಾಗೆ ಇರ್ತಾಳೆ, ವಾತ್ಸಲ್ಯ ಮಹಿಳಾಗಿರ್ತಾಳೆ. ತನ್ನ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿದ ಮಗುವಿಗೆ ಆಕೆ ಎಲ್ಲವನ್ನೂ ದಾರಿ ಎರಿತಾಳೆ, ಎಷ್ಟು ಪ್ರೀತಿಯಿಂದ ಇರ್ತಾಳೆ. ಆದರೆ ಮಗು ತಂಟೆ ಮಾಡಿದಾಗ, ಮಗುವಿನ ಚೇಷ್ಟೆ ಮಿತಿ ಮೀರಿದರೆ ಒಂದು ಸಾರಿ ತಾಯಿ ಕಣ್ಣು ಕೆಂಪಾಗ್ತದೆ ಅಂತ. ಅವಳ ಕೈಯಲ್ಲಿ ಕೋಲು ಬರ್ಬೋದು, ಸ್ವರ ಸ್ವಲ್ಪ ಏರ್ಬೋದು. ನೀವು ತಾಯಿಂದರು ಎದುರು ಭಾಗದಲ್ಲೇ ಕೂತಿದ್ದೀರಿ, ನಿಮಗೆಲ್ಲ ಅನುಭವದಲ್ಲಿದೆ ಇದು ಅಂತ. ಎಷ್ಟೇ ಮುದ್ದಿನ ಮಗುವಾದರೂ ಕೂಡ ಮಾಡಬಾರದ ಕೆಲಸ ಮಾಡಿದಾಗ ನೀವು ಒಂದು ಸಾರಿ ಸ್ವರ ಏರಿಸ್ತೇ ಇದ್ರೆ ನೀವು ತಾಯಿಂದರು ಆಗೋದಿಲ್ಲ ಅಂತ. ಈ ಶೋಭರಾಜ್ ಅಂತ ದೊಡ್ಡ ಒಬ್ಬ ಚೋರ ಶಿಖಾಮಣಿ ಇದ್ದ, ನೀವೆಲ್ಲ ಕೇಳಿದಿರಿ ಆತನ ಬಗ್ಗೆ ಅಂತ. ಆತ ಹೇಗೆ ಹಾಗಾದ ಅಂದರೆ, ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇದ್ನಲ್ಲ, ಈ ಪೆನ್ಸಿಲ್ ಕೊದಿಯೋದು, ಪುಸ್ತಕ ಕೊದಿಯೋದು, ಇಂಥದ್ದು ಶಾಲೆಗೆ ಹೋಗೋ ಸಮಯದಲ್ಲಿ ತಾಯಿ ತಿದ್ದಲಿಲ್ವಂತೆ. ಅದರ ಪರಿಣಾಮ ಏನಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆತ ದೊಡ್ಡ ಚೋರನಾಗಿ ಇಡೀ ಪ್ರಪಂಚಕ್ಕೆ ಸಮಸ್ಯೆಯಾಗಿ ಬೆಳೆದ ಅಂತ. ಹಾಗಾಗಿ ಮಗು ತಪ್ಪು ಮಾಡಿದಾಗ ನೀವು ಅಲ್ಲಿವರೆಗೆ ಲಕ್ಷ್ಮಿ ಅಂತ ಇದ್ದವರು ಒಂಚೂರು ಹೊತ್ತು ಕಾಳಿ ಅಂತ ಇರಬೇಕಾಗ್ತದೆ ಅಂತ, ಒಂದು ಸ್ವಲ್ಪ ಹೊತ್ತು ಚಾಮುಂಡಿ ರೂಪವನ್ನು ಕೂಡ ತಾಳಬೇಕಾಗ್ತದೆ ಅಂತ. ಯಾಕೆಂದರೆ ಮಗು ಸರಿದಾರಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ, ಹೊರತು ಬೇರೆ ಏನೂ ಅಲ್ಲ. ಹಾಗೆ ತಪ್ಪು ಮಾಡಿದಾಗ ಅಂಥದ್ದೊಂದು ಕರಾಳ ರೂಪ ಭಗವಂತನಿಗೆ ಬರೋದುಂಟು, ಹಾಗೆ ಬಂದಿರುವಂಥ ಒಂದು ರೂಪ. ಮತ್ತು ಆ ಅವತಾರದ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಅಂದರೆ ತನ್ನ ಭಕ್ತನ ಮಾತನ್ನು ಸತ್ಯವಾಗಿಸಬೇಕು, ಅದು ಸುಳ್ಳಾಗಬಾರ್ದು ಎಂಬ ಕಾರಣಕ್ಕೆ ಆ ಅವತಾರ ಆಯ್ತಂತೆ. ಭಕ್ತ ಯಾರು ಅಂದರೆ ಪ್ರಹ್ಲಾದ. ಅವನ ಮಾತು ಏನು ಅಂದರೆ, ಈ ಕಂಬದಲ್ಲಿ ವಿಷ್ಣು ಇದ್ದಾನೆ ಅಂತ ಅವನ ಮಾತು, ಈ ಕಂಬದಲ್ಲಿ ಹರಿ ಇದ್ದಾನೆ ಅಂತ. ಇಲ್ಲ ಅಂತ ಹಿರಣ್ಯಕಶಿಪುವಿನ ವಾದ, ಇದ್ದಾನೆ ಅಂತ ಪ್ರಹ್ಲಾದನ ವಾಕ್ಯ. ಆ ವಾಕ್ಯ ಸುಳ್ಳಾಗಬಾರ್ದು, ಜನರ ನಂಬಿಕೆ ಸುಳ್ಳಾಗಬಾರ್ದು ಅಂತ. ನಂಬದಿರುವವರ ಮಾತು ಬೇರೆ, ಯಾರು ನಂಬಿರ್ತಾನೋ ಅವನ ನಂಬಿಕೆ ಸುಳ್ಳಾಗಬಾರ್ದು ಅನ್ನೋ ಕಾರಣಕ್ಕೆ ಭಗವಂತ ಏನನ್ನು ಕೂಡ ಮಾಡ್ತಾನೆ. ಹಾಗಾಗಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಸೇವಕನ, ತನ್ನ ದಾಸನ, ತನ್ನ ಭಕ್ತನ ಮಾತನ್ನು ಸುಳ್ಳಾಗಿಸಬಾರದು, ಸತ್ಯವಾಗಿಸಬೇಕು ಅನ್ನೋ ಕಾರಣಕ್ಕೆ ಕಂಬವನ್ನು ಒಡೆದು ಹೊರಗೆ ಬಂದ, ಕಂಬದಲ್ಲಿ ತಾನು ಇದ್ದಾನೆ ಅಂತ ತೋರಿಸಿದ ಅಂತ. ಎಂಥ ಅದ್ಭುತವಾಗಿರುವಂಥ ಸಂದರ್ಭ ನೋಡಿ ಅಂತ. ಹಿರಣ್ಯಕಶಿಪುವಿಗೆ ಹರಿ ಇದ್ದಾನೆ ಅಂತ ಗೊತ್ತಾಯಿತು, ಆದರೆ ಅದನ್ನು ಜೀವನಡಿ ಆಸ್ವಾದನೆ ಮಾಡ್ಕೊಳ್ಳೋದಕ್ಕೆ ಜೀವನವೇ ಉಳಿಲಿಲ್ಲ ಅಂತ, ಆ ಬುದ್ಧಿಯೂ ಕೂಡ ಇಲ್ಲ. ಹಾಗಾಗಿ ಒಬ್ಬನಿಗೆ ಕಂಬದಿಂದ ಮೋಕ್ಷ, ಇನ್ನೊಬ್ಬನಿಗೆ ಬಿಂಬದಿಂದ ಮೋಕ್ಷ. ತಂದೆ ಮಕ್ಕಳಲ್ಲಿ ಅಷ್ಟು ದೊಡ್ಡ ವ್ಯತ್ಯಾಸ. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು. ಬಿಂಬದಿಂದ ಮೋಕ್ಷ ಪ್ರಹ್ಲಾದನಿಗೆ, ಕಂಬದಿಂದ ಮೋಕ್ಷ ಹಿರಣ್ಯಕಶಿಪುವಿಗೆ. ಎಂಥ ಪೂಜೆಯೋ ಅಂಥ ಪ್ರಸಾದ. ಅತಿಕಾಯ ಸರಳ ಪೂಜೆಯನ್ನು ಮಾಡಿದ ಅಂತ ಕೇಳ್ತೇವೆ ನಾವು, ಯಕ್ಷಗಾನದ ಅಥವಾ ಬೇರೆ ಬೇರೆ ನಂತರದ ಕಥೆಗಳಲ್ಲಿರುವಂಥದ್ದು. ಅತಿಕಾಯ ಸರಳು ಅಂದರೆ ಬಾಣ ಅಂತ ಅರ್ಥ,
ಸರಳ ಪೂಜೆ ಅಂದರೆ ಸೀದಾ ಪೂಜೆ ಅಂತಲೂ ನೀವು ಅಂದ್ಕೊಳ್ಬೋದು, ಸಾಧಾರಣ ಒಂದು ಸರಳ ಪೂಜೆ ಅಂತಲೂ, ಹಾಗೆ ಬಾಣಗಳ ಪೂಜೆ ಅಂತಲೂ ಹೇಳ್ಬೋದು ಅಂತ. ಆ ಬಾಣಗಳ ಪೂಜೆ ಎಲ್ಲವನ್ನು ಕೂಡ ಲಕ್ಷ್ಮಣ ಸ್ವೀಕಾರ ಮಾಡಿ ಕೊನೆಗೊಂದು ಬಾಣವನ್ನೇ ಪ್ರಸಾದವಾಗಿ ಅವನಿಗೆ ಪ್ರಯೋಗ ಮಾಡಿದ. ಅಲ್ಲಿಗೆ ಅತಿಕಾಯನ ಬದುಕು ಮುಗೀತು, ಮುಕ್ತಿ ಅವನಿಗೆ ಪ್ರಾಪ್ತ ಆಯಿತು ಅಂತ ನಾವು ಕೇಳ್ತೇವೆ ಅಂತ. ಹಾಗೆ ಎಂಥ ಪೂಜೆಯೋ ಅಂಥ ಪ್ರಸಾದ. ವಿರೋಧ ಭಕ್ತಿಗೆ ಅಂಥದೇ ಪ್ರಸಾದ, ಮಧುರ ಭಕ್ತಿಗೆ ಅಂಥದೇ ಪ್ರಸಾದ ಭಗವಂತ ಕೊಡೆ ಮಾಡುವಂಥದ್ದು. ಅಂತ ಅದ್ಭುತವಾಗಿರುವಂಥ ಅವತಾರ. ಎಂಥ ವಿಚಿತ್ರ ಅವತಾರ ಅಂದರೆ ಮನುಷ್ಯನೋ ಮನುಷ್ಯನಲ್ಲ, ಪ್ರಾಣಿಯೋ ಪ್ರಾಣಿಯಲ್ಲ, ಹಗಲೋ ಹಗಲಲ್ಲ, ರಾತ್ರಿಯೋ ರಾತ್ರಿಯಲ್ಲ, ಕೆಳಗೋ ಕೆಳಗಲ್ಲ, ಮೇಲೋ ಮೇಲಲ್ಲ, ಒಳಗೋ ಒಳಗಲ್ಲ, ಹೊರಗೋ ಹೊರಗಲ್ಲ. ಎಷ್ಟು ವಿಚಿತ್ರ ನೋಡಿ. ಇಂಥ ಅವತಾರ ನಿಮಗೆ ಇನ್ನೊಂದು ಸಿಗೋದಿಲ್ಲ. ಅಲ್ಲಗಳ ಸರಮಾಲೆ ಅಂತ ಇದನ್ನು ಹೀಗೂ ಹೇಳ್ಬೋದು ಅಂತ. ಮನುಷ್ಯನೂ ಹೌದು, ಪ್ರಾಣಿಯೂ ಹೌದು, ಹಗಲೂ ಹೌದು, ರಾತ್ರಿಯೂ ಹೌದು. ಯಾಕೆಂದರೆ ಸೂರ್ಯಾಸ್ತಮಾದರೆ ಬೆಳಕಿದೆ, ಇನ್ನೂ ಕೂಡ ಬೆಳಕಿದ್ರೆ ಹಗಲು ಅಂತ. ಕತ್ತಲೆಯೂ ಇದೆ ಪಕ್ಕದಲ್ಲೇ, ರಾತ್ರಿಯ ಕತ್ತಲೆ, ಹಗಲಿನ ಬೆಳಕು ಎರಡು ಸ್ವಲ್ಪ ಸ್ವಲ್ಪ ಸೇರಿದೆ ಅಂತ. ಹಾಗಾಗಿ ಎರಡೂ ಹೌದು, ಒಳಗೂ ಹೌದು ಹೊರಗೂ ಹೌದು. ಹೊಸ್ತಿಲನ್ನು ನೀವು ಒಳಗು ಅಂತ ಬೇಕಾದ್ರೂ ಕರಿಬೋದು, ಹೊರಗೆ ಅಂತ ಬೇಕಾದರೂ ಕರಿಬೋದು. ಎರಡೂ ಹೌದು. ಮೇಲೂ ಹೌದು ಕೆಳಗೂ ಹೌದು. ಮಡಿಲ ಮೇಲೆ ಮಲಗಿಸಿದಾಗ ಅದನ್ನು ಪೂರ್ತಿ ಆಕಾಶದಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ, ನೆಲದ ಮೇಲಂತೂ ಕೂಡ ಹೇಳೋಕ್ಕಾಗೋದಿಲ್ಲ. ಆದರೆ ಎರಡೂ ಸೇರಿದೆ. ಅದು ನೆಲದ ಮೇಲೆ ನರಸಿಂಹ ಇದ್ದಾನೆ ಅಂತ, ಪೀಠ ಇದೆ ನರಸಿಂಹ ಇದ್ದಾನೆ ಅಂತ ಅನ್ಬೋದು ನೀವು. ಆಕಾಶವೂ ಸೇರಿದೆ ಅಲ್ಲಿ. ಹಾಗಾಗಿ ಒಂದರ್ಥದಲ್ಲಿ ಅಲ್ಲಗಳ ಸರಮಾಲೆ ಅದು, ಇನ್ನೊಂದರ್ಥದಲ್ಲಿ ಹೌದುಗಳ ಸರಮಾಲೆ. ಸೇರಲಾರದುದು ಸೇರುವಂಥದ್ದು. ಎರಡು ವಿರುದ್ಧ ಧ್ರುವಗಳು, ಒಂದಕ್ಕೊಂದು ಸೇರೋದೇ ಇಲ್ಲ ಅಂತ, ಅದು ಕೂಡ ಸೇರ್ತದೆ ಅಂತ. ಅಂಥ ವಿಚಿತ್ರ ಅವತಾರ ಅದು ಅಂತ. ಹಿರಣ್ಯಕಶಿಪುವಿನ ಮೇಲೆ ಸಿಟ್ಟೇ ಮಾಡಿದ್ದ ಅಂದರೆ ಪೂರ್ತಿ ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡ್ತದೆ. ಯಾಕೆಂದರೆ ಈ ಮಡಿಲ ಮೇಲೆ ಮಲಗಿಸೋದು ಯಾರನ್ನು ನೀವು ಆಲೋಚನೆ ಮಾಡಿ. ಹಿರಣ್ಯಕಶಿಪುವನ್ನು ಮಲಗಿಸಿಕೊಂಡಿದ್ದು ಎಲ್ಲಿ ಅಂತ, ಕಾಲಲ್ಲಿ ಮೆಟ್ಟಿಕೊಂಡಿರೋಂಥದ್ದಲ್ಲ, ಅದು ಮಡಿಲ ಮೇಲೆ ಮಲಗಿಸ್ಕೊಂಡಿರೋವಂಥದ್ದು ಅಂತ. ಅದರ ಹಿಂದೆ ಮೇಲ್ನೋಟಕ್ಕೆ ಎಷ್ಟೇ ಉಗ್ರತೆ ಕಾಣಲಿ, ಆಳಕ್ಕೆ ಹೊಕ್ಕು ನೋಡಿದಾಗ ಏನೋ ಒಂದು ಮಮತೆ ಇದೆ ಅಲ್ಲಿ, ತನ್ನ ಮಗು ಎಂಬ ಭಾವ ಇದೆ ಅಂತ. ಪ್ರಹ್ಲಾದನ ಮೇಲೆ ಮಾತ್ರ ಅಲ್ಲ, ಹಿರಣ್ಯಕಶಿಪುವಿನ ಮೇಲೂ ಕೂಡ ತನ್ನ ಮಗು ಎಂಬ ಭಾವ ಇಲ್ಲದಿದ್ದರೆ ಮಡಿಲಿ ಹಾಕಬೇಕು ಅಂತ. ತುಂಬ ವಿಶೇಷವಾಗಿರುವಂಥದ್ದು. ಹಾಗಾಗಿ ಕಂಬ ಅಂದರೆ ಬಲ್ಲವರು ಹೇಳ್ತಾರೆ, ಈ ಮನುಷ್ಯನ ಮನಸ್ಸು ಕಲ್ಲಾಗ್ತದಲ್ಲ, ಕಟ್ಟಿಗೆ ಆಗ್ತದಲ್ಲ, ಕಠಿಣ ಆಗ್ತದಲ್ಲ, ಅದೇ ಕಂಬ ಅಂದರೆ ಬೇರೆ ಯಾವುದೂ ಅಲ್ಲ. ನಿಮ್ಮ ಶುಷ್ಕ ಮನಸ್ಸು ಶುಷ್ಕ ಆದಾಗ ದೇವರು ಇಲ್ಲ, ಧರ್ಮವೂ ಇಲ್ಲ, ದೇಶವೂ ಇಲ್ಲ, ಹಿರಿಯವರಿಲ್ಲ, ಒಳ್ಳೆಯದಿಲ್ಲ, ಇದೆಲ್ಲದರ ಪಾಲಿಗೆ ನಾವು ಸ್ಪಂದನ ಮಾಡೋದಿಲ್ಲ ಅಂತ. ಅದು ಸ್ಪಂದಿಸದೇ ಇರ್ತಕ್ಕಂಥ ಮನಸ್ಸು, ಸ್ಪಂದವಿಲ್ಲದ ಮನಸ್ಸು. ಕಂಬಕ್ಕೆ ಸ್ಪಂದ ಇಲ್ಲ, ಸ್ಪಂದಿಸ್ತದೆ ಅದು ಅಂದರೆ ಇಲ್ಲ ಅಂತ. ನಾಡಿ ಮಿಡಿತಾ ಇಲ್ಲ, ಹೃದಯದ ಬಡಿತಾ ಇಲ್ಲ, ಕಣ್ಣೀರು ಬರೋದಿಲ್ಲ, ಅದಕ್ಕೆ ಬಾಚಿ ತಪ್ಪಿಕೊಳ್ಳೋದಿಲ್ಲ, ಅದಕ್ಕೆ ಏನೂ ಭಾವನೆಗಳಿಲ್ಲ ನೋಡಿ ಅಂತ. ಹಾಗೆ ಎಷ್ಟೋ ಮಂದಿಗೆ ಈ ಕುರಿತ ಭಾವನೆಗಳು ಇರಬೇಕಲ್ವ, ದೇಶದ ಕುರಿತು, ಧರ್ಮದ ಕುರಿತು, ದೇವರ ಕುರಿತು, ಹಿರಿಯರ ಕುರಿತು, ಸಂಪ್ರದಾಯಗಳ ಕುರಿತು, ಅಥವಾ ಒಳ್ಳೆಯತನ ಅಂತೆ ತಗೊಳ್ಳಿ, ಒಂದು ಭಾವನೆಗಳು ಬೇಕಲ್ವ. ಅದಿಲ್ಲೇ ಇರೋ ಮನಸ್ಸು ಅದೇ ಅಸುರ ಅಂತ, ಅದೇ ರಾಕ್ಷಸ ಅಂತ, ಅದೇ ಕಂಬ ಅಂತ. ಅದನ್ನು ಹೊಡೆದು ಹೊರಗೆ ಬರ್ತಾನೆ ಅವನು. ಅಂಥ ಮನಸ್ಸನ್ನು ಭೇದಿಸಿ ಅವನು ಹೊರಗೆ ಬರಬೇಕು ಅವನು, ನರಸಿಂಹ ಅಂತ. ಅಂಥ ಅವತಾರ ಅದು ಅಂತ. ಹಾಗಾಗಿ ತುಂಬ ವಿಶಿಷ್ಟವಾಗಿರುವಂಥ ಒಂದು ಅವತಾರ. ಉಗ್ರತೆ ಯಾಕೆ ಅಂದರೆ ದಮನ ಮಾಡಬೇಕಾಗಿದೆ ಕೆಡುಕನ್ನು, ಅದಕ್ಕೋಸ್ಕರವಾಗಿರುವಂಥ ಉಗ್ರತೆ, ತಾತ್ಕಾಲಿಕವಾಗಿರುವಂಥ ಉಗ್ರತೆ ಅದು. ನೀವು ಸ್ತೋತ್ರ ಹಾಡಿದ್ರಿ, ಲಕ್ಷ್ಮೀ ನೃಸಿಂಹಂ ಮಮ ದೇಹಿ ಕರಾವಲಂಬಂ, ಅದು ಉಗ್ರ ರೂಪ ಅಲ್ಲ. ಅದು ಲಕ್ಷ್ಮೀ ನೃಸಿಂಹ, ಅದು ಉಗ್ರ ರೂಪ ಅಲ್ಲದು. ಉಗ್ರ ನೃಸಿಂಹ ಬೇರೆ ಇದೆ, ಅದೇ ಅದು ಕರುಳ ಮಾಲೆಯನ್ನು ಧರಿಸಿರ್ತಕ್ಕಂಥ ಅತ್ಯುಗ್ರವಾಗಿರುವಂಥ ಅಸುರ ಭೇದಕವಾದ, ಅಸುರ ಸಂಹಾರಕರವಾಗಿರುವಂಥ ರೂಪ ಅದು. ಹತ್ತಿರ ಬರಲಿಕ್ಕೆ ಭಯಪಟ್ಟರಂತೆ. ಎಲ್ಲಿವರೆಗೆ ಅಂದರೆ ಲಕ್ಷ್ಮಿ ಕೂಡ ಹತ್ತಿರ ಬರೋಕ್ಕೆ ಭಯ ಆಯ್ತಂತೆ. ಪ್ರಹ್ಲಾದ ಮಾತ್ರ ಹತ್ತಿರ ಬಂದಿದ್ದು ಆ ಸಮಯದಲ್ಲಿ. ನರಸಿಂಹನ ಸಿಟ್ಟನ್ನು ತಣಿಸಲಿಕ್ಕೆ ಪ್ರಹ್ಲಾದನಿಗೆ ಮಾತ್ರ ಸಾಧ್ಯ ಆಯಿತು, ಬೇರೆ ಯಾರೆಂದರೂ ಕೂಡ ಸಾಧ್ಯ ಆಗಲಿಲ್ಲ. ಭಕ್ತನ ಯೋಗ್ಯತೆ ಅದು. ಲಕ್ಷ್ಮಿ ಜೊತೆಗಿರೋಳು ಯಾವಾಗಲೂ, ಅವಳು ಈ ಪರಿಯ ರೂಪ ನೋಡಿಲ್ಲ, ಅವಳು ಕೂಡ ಚೂರು ದೂರ ನಿಂತಿದ್ಲಂತೆ. ಆದರೆ ಪ್ರಹ್ಲಾದ ಹೋಗಿ ಸ್ತೋತ್ರ ಮಾಡಿದಾಗ ಸಮಾಧಾನ ಆಯಿತು ನರಸಿಂಹನಿಗೆ.
ಆಮೇಲಿನ ರೂಪ ಲಕ್ಷ್ಮೀ ನೃಸಿಂಹ ರೂಪ, ಪ್ರಹ್ಲಾದ ವರದ ರೂಪ ಅದು. ಪ್ರಹ್ಲಾದನನ್ನೇ ಮುಂದೆ ಸಿಂಹಾಸನಾರೋಹಣ ರಾಜ್ಯಾಭಿಷೇಕ ಮಾಡಿಸ್ತಾನೆ. ಅಸುರ ರಾಜ್ಯಕ್ಕೆ ಪ್ರಹ್ಲಾದ ಅಧಿಪತಿ ಆಗ್ತಾನೆ. ಒಬ್ಬ ಹರಿಭಕ್ತ ರಾಕ್ಷಸ ಕುಲದ ಅಧಿಪತಿ ಆಗ್ತಾನೆ. ನೋಡಿ ಎಂಥ ಒಂದು ಒಳ್ಳೆ ಮುಹೂರ್ತ ಅದು ಅಂತ. ಅವನ ಮೊಮ್ಮಗನೇ ಬಲಿಚಕ್ರವರ್ತಿ. ಇದೇ ಪ್ರಹ್ಲಾದನ ಮೊಮ್ಮಗ ಬಲಿಚಕ್ರವರ್ತಿ. ಅದು ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ವಂಶವಾಹಿ ಅಂತ, ಎಲ್ಲ ಕಾಣ್ಬೋದು ಅದನ್ನು ಅಂತ. ಈ ಪ್ರಹ್ಲಾದನ ವಂಶವಾಹಿ ಅಲ್ಲಿ ಬಂದಿದೆ, ಬಲಿಚಕ್ರವರ್ತಿ. ಅವನು ಕೂಡ ಮಹಾಭಕ್ತನಾದ. ಬಲಿ ಎಂದು ಬಲಶಾಲಿ ಅಂತ. ಆದರೆ ಎಂಥ ಬಲಶಾಲಿ ಆದರೂ ಕೂಡ ಭಕ್ತಿಯನ್ನು ಅವನು ಬಿಟ್ಟಿರಲಿಲ್ಲ. ಹಾಗಾಗಿ ಅಸುರರಲ್ಲಿಯೂ ಕೂಡ ಒಳ್ಳೆಯವರು ಇರ್ತಾರೆ, ರಾಕ್ಷಸರಲ್ಲಿ ಒಳ್ಳೆಯವರು ಇರ್ತಾರೆ. ಉದಾಹರಣೆ ಪ್ರಹ್ಲಾದ. ರಾಕ್ಷಸರು ಎಷ್ಟು ಕೆಟ್ಟವರಾಗ್ಬೋದು ಅನ್ನೋದಕ್ಕೆ ಉದಾಹರಣೆ ಹಿರಣ್ಯಕಶಿಪು. ದಾರಿ ತಪ್ಪಿದರೆ ಎಷ್ಟು ದೂರ ಹೋಗ್ಬೋದು ಅಂತ. ವೈಕುಂಠದ ದ್ವಾರಪಾಲಕ ದಾರಿ ತಪ್ಪಿದರೆ ಎಷ್ಟು ದೂರ ಹೋಗ್ಬೋದು ಅಂತ. ನೀವೆಲ್ಲ ಅಥವಾ ನಾವೆಲ್ಲ ಭಾವಿಸ್ಕೊಂಡಿರ್ತೇವೆ ನಾವು ಎಂಥ ಒಳ್ಳೆ ಮಂತನದಲ್ಲಿ ಹುಟ್ಟಿದ್ದೇವೆ, ಎಂಥ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದಿದ್ದೇವೆ, ಎಷ್ಟು ಒಳ್ಳೆಯವರು ನಾವು, ನಮಗೆ ನಾವೇ ಪ್ರಶಸ್ತಿ ಕೊಟ್ಕೊಳ್ಳೋಂಥದ್ದು. ಈಗ ಸಾಮಾನ್ಯವಾಗಿ ನಮಗೆಲ್ಲ ಹಾಗೆ ಭಾವನೆ ಇದೆಯಲ್ಲ, ಭಾರಿ ಒಳ್ಳೆಯವರು ನಾವು ಅಂತ. ನಮ್ಗೆ ಯಾರಿಗಾದ್ರು ಬೇರೆ ಭಾವನೆ ಇದೆಯಾ? ಬಹುಶಃ ಕೊಡೋಕ್ಕೆ ಬಂದರೆ ಎಲ್ಲ ಪ್ರಶಸ್ತಿಗಳು ನಾವೇ ನಮ್ಗೆ ಕೊಟ್ಕೊಂಡು ಬಿಡ್ತೇವೆ. ಭಾರತ ರತ್ನವನ್ನು ಕೊಟ್ಕೊಂಡು ಬಿಡ್ತೇವೆ, ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಿಡ್ತೇವೆ, ಇನ್ನೊಂದನ್ನು ಕೊಟ್ಕೊಂಡು ಬಿಡ್ತೇವೆ. ಸುದೈವದಿಂದ ಅಂಥ ಅವಕಾಶ ನಮಗಿಲ್ಲ. ಇಲ್ಲದೇ ಇದ್ದರೆ ನಮ್ಮ ಪ್ರಕಾರ ನಾವು ನವರತ್ನದಂತೆ, ಮುತ್ತಿನಂತೆ, ಹವಳದಂತೆ ನಮಗೆ ಸಮಾನ ಬೇರೆ ಯಾರೂ ಇಲ್ಲ. ಆದರೆ ಎಲ್ಲರೂ ಒಂದು ಸ್ವಲ್ಪ ಬುದ್ಧಿ ಆ ಕಡೆ ಈ ಕಡೆ ಹರಿಯಿತು ಅಂದರೆ ಆಮೇಲೆ ನಮ್ಮಷ್ಟು ಕೆಟ್ಟವರು ಬೇರೆ ಯಾರೂ ಇಲ್ಲ. ದುರ್ದೈವ ಅಂದರೆ ಅದು ಗೊತ್ತಾಗೋದೇ ಇಲ್ಲ ಅಂತ. ಬೇರೆ ಕಾಯಿಲೆಗಳಿಗೂ ಈ ಕಾಯಿಲೆಗೂ ಇರೋ ವ್ಯತ್ಯಾಸ ಇದೆ. ಜ್ವರ ಬಂದರೆ ಮೈ ಬಿಸಿ ಆಗ್ತದೆ, ಗೊತ್ತಾಗ್ತದೆ ನಮಗೆ ಅಂತ. ಏನೋ ಒಂದು ಸಂಕಟ ಆಗ್ತದೆ ಒಳಗಡೆಗೆ. ಶೀತ ಆದ್ರಂತೂ ಚೆನ್ನಾಗಿ ಗೊತ್ತಾಗ್ತದೆ, ಬೇರೆಯವ್ರಿಗೂ ಗೊತ್ತಾಗ್ತದೆ ಅಲ್ವಾ. ಹೊಟ್ಟೆ ನೋವು ಬಂದರೆ ಗೊತ್ತಾಗ್ತದೆ. ಎಲ್ಲ ಕಾಯಿಲೆಗಳು ಕೂಡ ಗೊತ್ತು ಮಾಡಿ ಬರ್ತವೆ ನಮಗೆ, ಚಿಕಿತ್ಸೆ ಮಾಡ್ಕೊಂಡು ಗುಣ ಮಾಡ್ಕೊಳ್ಬೋದು ಅಂತ. ಆದರೆ ಈ ಕಾಯಿಲೆ ಇದೆಯಲ್ಲ, ಮನಸ್ಸು ದಾರಿ ತಪ್ಪಿ ಹೋಗುವ ಕಾಯಿಲೆ, ಗೊತ್ತೇ ಆಗೋದಿಲ್ಲ. ನಾನು ಸರಿಯೇ ಇದ್ದೇನಲ್ಲ ಅಂತ ಅವನು ಇಷ್ಟಿಷ್ಟು ಉದ್ದ ತರ್ಕಗಳನ್ನು ಕೊಡ್ತಾನೆ. ಯಾಕೆ ನಾನು ಸರಿ ಇದ್ದೇನೆ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಾ ಇರ್ತಾನೆ ಹೊರತು ತನ್ನ ತಪ್ಪನ್ನು ತಿಳ್ಕೊಳ್ಳೋದಿಲ್ಲ. ತಪ್ಪನ್ನು ತಿಳ್ಕೊಂಡ್ರೆ ಆ ಕ್ಷಣದಿಂದಲೇ ಉದ್ಧಾರದ ಆರಂಭ. ನಮ್ಮ ಉಪಾಧ್ಯಾಯರು ಒಂದು ಉದಾಹರಣೆ ಕೊಡೋರು, ರಾಮಭದ್ರಾಚಾರ್ಯರು ಅಂತ. ಅವರೊಂದು ತುಂಬ ಚಂದದ ಉದಾಹರಣೆ ಕೊಡೋರು. ಅದೇನೆಂದರೆ, ಒಂದು 1000 ಸಮಿತನ್ನು ಕತ್ತರಿಸಬೇಕಾಗಿತ್ತು. ಅದಕ್ಕೆ ಗುರುಗಳು ಒಂದು ಸಮಿತನ್ನು ಅಳತೆ ಕೊಟ್ಟರು, ಇಷ್ಟು ಉದ್ದ ಒಂದು ಸಮಿತನ್ನು ಅಳತೆ ಕೊಟ್ಟರು. ಈ ಪ್ರಕಾರ 1000 ಸಮಿತನ್ನು ಕತ್ತರಿಸುವಂತ. ಶಿಷ್ಯ ಆ ಅಳತೆ ಪ್ರಕಾರ 1000 ಸಮಿತನ್ನು ಕತ್ತರಿಸ್ತಾನೆ. ಆದರೆ ಈ 1000ದ ಸಮಿತಿ ಇದೆಯಲ್ಲ, 999 ಒಂದು 1000ನೇ ಸಮಿತಿ ಇದೆಯಲ್ಲ, ಇಷ್ಟು ಉದ್ದ ಆಗಿಬಿಟ್ಟಿದೆ ಅದು. ಹೇಗೆ ಹಾಗಾಯಿತು ಅಂದರೆ, ಅವನು 1ನೇ ಸಮಿತಿನ ಅಳತೆ ಇಟ್ಕೊಂಡು 2ನೇ ಸಮಿತನ್ನು ಮಾಡಿರೋವಂಥದ್ದು ಒಂಚೂರು ಜಾಸ್ತಿ ಆಗಿದೆ ಅಷ್ಟೇ. ಅದು ಒಂದು ನೂಲಿನಷ್ಟೇ. ಆ 2ನೇ ಸಮಿತಿನ ಅಳತೆಯಾಗಿ ಇಟ್ಕೊಂಡು 3ನೇ ಸಮಿತನ್ನು ಮಾಡಿದ್ದಾನೆ, ಅದು ಮತ್ತೊಂದು ಚೂರು ಜಾಸ್ತಿ ಆಗಿದೆ, ಒಂದೇ ನೂಲು. ಹೀಗೆ ಹಿಂದಿನ ಸಮಿತಿಯನ್ನು ಇಟ್ಕೊಂಡು ಮುಂದಿನ ಸಮಿತಿಯನ್ನು ಮಾಡಿದ್ರಿಂದ ಈ 999 ಅನ್ನೋ ಹೊತ್ತಿಗೆ ಏನಾಯಿತು ಅಂದರೆ 999 ನೂಲು ಸೇರಿಸಿ ಎಷ್ಟಾಯಿತು ಅಂತ ಅಷ್ಟುದ್ದ ಆಯಿತು. ಅದು ದಾರಿ ತಪ್ಪಿದ್ದಾಗ ಗೊತ್ತಾಗೋದಿಲ್ಲ ಅಂತ. ಅಂದರೆ ಚೂರ ವ್ಯತ್ಯಾಸ ಆಗ್ತಾ ನಮ್ಮ ಅಪ್ಪಂದರು ಒಂಚೂರು ವ್ಯತ್ಯಾಸ ಆಗಿದ್ದರು, ಅವ್ರ ಅಪ್ಪಂದರು ಸ್ವಲ್ಪ ಅಂತ. ಈ 1000 ವರ್ಷ ಇದೆಯಲ್ಲ, ನಮ್ಮ ಸನಾತನ ಧರ್ಮದ ಕಳೆದ 1000 ಅಥವಾ 2000 ವರ್ಷಗಳು ಆಗಿದ್ದೇನೆಂದರೆ ಒಂದೊಂದು ತಲೆಮಾರಿನಲ್ಲಿ ಚೂರು ವ್ಯತ್ಯಾಸ ಆಗ್ತಾ ಬಂದು ಈಗ ಏನಾಗಿದೆ ಅಂದರೆ ನಮ್ಮ ಗುರುತೇ ಸಿಕ್ಕೋದಿಲ್ಲ. ನಮ್ಮ ಪೂರ್ವಜರು ಬಂದು ಏನಾದ್ರು ನೋಡಿದರೆ ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ, ಮಯೂರವ್ರ ಮಹಾರಾಜ ಕರ್ಕೊಂಡು ಬಂದ ನಮ್ಮನ್ನೆಲ್ಲ ಇಲ್ಲಿಗೆ ಅಂತ. ಯಾಕೆ ಅಂದರೆ ಭಾರೀ ಆಚಾರವಂತರು, ತುಂಬ ವಿದ್ಯಾವಂತರು, ಅನುಷ್ಠಾನಪರರು ಅಂತೆಲ್ಲ ಕಾರಣಕ್ಕೆ ಕರ್ಕೊಂಡು ಬಂದಿದ್ದು. ಅವನೇನಾದ್ರು ಬಂದರೆ ಕರ್ಕೊಂಡೋಗಿ ಎಲ್ಲರೂ ಬೇರೆ ಕಡೆ ಬಿಟ್ಟು ಬರ್ತಾನೆ ನಮ್ಮನ್ನು ಅಂತ, ನೀವು ಇಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಅಂತ. ಯಾಕೆಂದ್ರೆ ಅಷ್ಟು ನಾವು ಕಲುಷಿತ ಆಗಿದ್ದೇವೆ ಅಂತ. ಡೈಲ್ಯೂಷನ್ ಅದು ಸ್ವಲ್ಪ ಆಗ್ತಾ ಬಂದಿದೆ ಅಂತ. ದಶರಥನ ತಂದೆ ಏಕಾದಶರಥ ಅಂತ, ಅವನ ತಂದೆ ದ್ವಾದಶರಥ ಅಂತ, ಅವನ ತಂದೆ ತ್ರಯೋದಶರಥ ಅಂತ ಹೋದರೆ ಅದು ಎಲ್ಲಿಗೆ ಹೋಗಿ ತರ್ಬೇಕು ಸಾಧ್ಯ ಅದು ಅಂತ. ಈ ದಶಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ದಶರಥನ ತಂದೆ ರಾಜ ಅಂತ ಸಾಕು ಅಷ್ಟು ಅಂತ. ಬುದ್ಧಿ ಅಡ್ಡ ಹೋದರೆ ಏನಾಗ್ತದೆ ಅಂದರೆ ಒಂದು ಲಾಜಿಕ್ ಯಾವ್ದಾದ್ರು ಹುಡುಕೋದು, 10 10 ಅಂತಿದೆ, ಅಪ್ಪ ಏಕಾದಶ ಇರ್ಬೋದು ಅಂತ. ಹಾಗೆ ಹೋದರೆ ಅದು ಹೋಗ್ತಾ ಇರ್ತದೆ ಅಂತ. ಅದಕ್ಕೆ ಅಂತ್ಯಂತಲೇ ಇಲ್ಲ ಅಂತ, ತುದಿ ಅಂತಲೇ ಇಲ್ಲ ಅಂತ.
ಅವ್ರು ಇನ್ನೊಂದು ಉದಾಹರಣೆನ ಕೊಡೋರು. ಈ ಒಂದು ವೃತ್ತವನ್ನು ಬರೀಬೇಕಾದ್ರೆ ಆ ವೃತ್ತ ಸರಿ ಬಂದರೆ ಅದು ಮುಕ್ತಾಯ ಆಗ್ತದೆ. ಅದು ಎಲ್ಲಿಂದ ಆರಂಭ ಆಯಿತೋ ಅಲ್ಲೇ ಬಂದು ಮುಕ್ತಾಯ ಆಗ್ತದೆ. ಒಂದು ಚೂರು ಆ ಕಡೆ ಈ ಕಡೆ ಹೋದರೆ ಅದು ಏನಾಗುತ್ತೆ ಅಂದರೆ ಮುಕ್ತಾಯವೇ ಆಗೋದಿಲ್ಲ ಅಂತ. ಆ ವೃತ್ತಕ್ಕೆ ಮುಕ್ತಾಯವೇ ಇಲ್ಲ ಅಂತ ಸುತ್ತುತ್ತಾ ಇರ್ತದೆ ಅದು. ನಾವೀಗ ಸಂಸಾರದಲ್ಲಿ ಸುತ್ತುತ್ತಾ ಇದ್ದೇವೆ ನೋಡಿ, ಎಲ್ಲಿಂದ ಬಂದು ಅಂತಲೂ ಗೊತ್ತಿಲ್ಲ, ಎಲ್ಲಿಗೆ ಹೋಗಿ ತಲುಪ್ತೇವೆ ಅಂತಲೂ ಗೊತ್ತಿಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ, ಸಂಜೆ ಏನು ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೇವೆ ನಾವು. ಇದು ಒಂದು ಪ್ರಯಾಣವಾ ಅಂತ? ಎಂಥ ಪ್ರಯಾಣ ಇದು? ಜೀವನ ಯಾತ್ರೆ ಇದೆಯಲ್ಲ, ಮುಂದೆ ಏನೋ ಒಂದು ಗೊತ್ತಿಲ್ಲದೆ ಪ್ರಯಾಣ ಮಾಡುವಂಥದ್ದು ಇದೆಯಲ್ಲ. ಈಗ ನೀವೆಲ್ಲ ಮನೆಗೆ ಹೋಗ್ತೀರಿ ಈಗ ಅಂತ ಅಂದ್ಕೊಳ್ಳಿ, ನೀವು ಸಭೆ ಮುಗಿದ ಮೇಲೆ ಈಗ ಮುಂದೆ ಏನೊಂದು ಗೊತ್ತಿಲ್ಲದೆ ಹೋಗ್ತೀರಾ? ಚೆನ್ನಾಗಿ ದಾರಿ ಗೊತ್ತಿರ್ತದೆ ನಮಗೆ. ಇಲ್ಲ ನೀವು ಗೂಗಲ್ ಮ್ಯಾಪಿನ ಸಹಾಯ ತಗೊಳ್ತೀರಿ ಬೇರೆ ಕಡೆ ಹೋಗೋದಾದರೆ, ನಿಮ್ಗೆ ಗೊತ್ತಿದ್ದೇ ಪ್ರಯಾಣ ಮಾಡ್ತೀರಿ ನೀವು. ಆದರೆ ಈ ಸಂಸಾರದ ಯಾತ್ರೆ ಇದೆಯಲ್ಲ, ಜೀವನ ಯಾತ್ರೆ ಇದೆಯಲ್ಲ, ಇದು ಯಾಕೆ ತುಂಬ ವಿಷಮ ಅಂದರೆ ಮುಂದೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರಯಾಣ ಆಗಿದೆ ಇದು. ಹಾಗಾಗಿ ವಿಷಮ ಹೀಗಾಗ್ಬಿಟ್ಟಿದೆ ನಾವು ಅಂತ. ಹಾಗಾಗಿ ವ್ಯತ್ಯಾಸ ಆಗ್ತಾ 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 ನಾವು ಕಲಬೆರಕೆ ಆಗ್ತಾ ಆಗ್ತಾ ಬಂದುಬಿಟ್ರು. ಸರಿ ಆಗಬೇಕು ಅದು, ಮತ್ತೆ ಮೊದಲಿನಂತೆ ಆಗಬೇಕು, ಅದು ಅಗತ್ಯ. ಯಾಕಿದನ್ನು ನೆನಪು ಮಾಡಿಕೊಂಡು ಅಂದರೆ ಅಂಥ ವೈಕುಂಠದ ದ್ವಾರಪಾಲಕ, ನಾರಾಯಣನ ದ್ವಾರಪಾಲಕ ದೊಡ್ಡ ರಾಕ್ಷಸನಾಗಿಬಿಟ್ಟ ಅಂತ, ಇಡೀ ಪ್ರಪಂಚಕ್ಕೆ ಪೀಡೆಯನ್ನು ಕೊಟ್ಟ ಅಂತ. ಹಾಗೆ ನಾವ್ಯಾರೂ ಹಾಗಾಗಬಾರ್ದು, ನಮ್ಮ ಮನೇಲಿ ಯಾರೂ ಹಾಗಾಗಬಾರ್ದು. ಆಗಬಹುದು. ಈಗ ನೋಡಿ, ಕಾಶ್ಮೀರಕ್ಕೆ ಹೋಗಿ ನೀವು, ಕಾಶ್ಮೀರಕ್ಕೆ ಹೋದರೆ ಅವರೆಲ್ಲ ಯಾರು ಅಂದರೆ ಅವರೆಲ್ಲ ಒಂದು ಕಾಲದಲ್ಲಿ ಕಾಶ್ಮೀರಿ ಪಂಡಿತರುಗಳು ಅಂತ. ಇವತ್ತು ಯಾರು ಉಗ್ರಗಾಮಿಗಳು ಅಂತಿದ್ದಾರೆ, ಅವರೆಲ್ಲ ಹಿಂದಕ್ಕೆ ಹೋದರೆ ಯಾರು ಅಂದರೆ ಅವರೆಲ್ಲ ನಮ್ಮವರೇ ಅಂತ. ಈಗ ನಮ್ಮನ್ನೇ ಕೊಲ್ಲಲಿಕ್ಕೆ ನಿಂತು ಬಿಟ್ಟಿದ್ದಾರೆ ಟೊಂಕ ಕಟ್ಟಿಯವರು. ಪಾಕಿಸ್ತಾನಕ್ಕೆ ಹೋದರೆ ಪಾಕಿಸ್ತಾನದ ಪಠ್ಯಕ್ರಮದ ಬಗ್ಗೆ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ವು. ಪಾಕಿಸ್ತಾನದ ಪಠ್ಯಕ್ರಮ ಏನು ಹೇಳ್ತದೆ ಅಂದರೆ ಭಾರತವೇ ಪಾಕಿಸ್ತಾನದಿಂದ ಬೇರೆಯಾಗಿ ಹೋಗಿದೆಯಂತೆ. ಅವ್ರು ಹೇಳೋದು ಪಾಕಿಸ್ತಾನವೇ ಮೂಲ ಅಂತ, ಭಾರತವೇ ತುಂಡಾಗಿ ಹೋಗಿರೋವಂಥದ್ದು ಅಂತ. ಅದು ಮತ್ತೆ ಒಂದಾಗಬೇಕಂತೆ ಪಾಕಿಸ್ತಾನದಲ್ಲಿ, ಹಾಗೆ ಹೇಳ್ತದೆ. ಅದು ಏನು ಹೇಳ್ತದೆ ಅಂದರೆ ಸಿಂಧೆ ದೇಶದಲ್ಲಿ ಒಬ್ಬ ಹಿಂದೂ ರಾಜ ಇದ್ದ ಹಿಂದೆ, ಅವನ ಹೆಸರನ್ನು ಉಲ್ಲೇಖ ಮಾಡಿ ಅರಬ್ ದೇಶದಿಂದ ಒಬ್ಬ ಮೊದಲನೇ ಆಕ್ರಮಣಕಾರ ಯಾರು ಬಂದ ಅಲ್ಲಿಗೆ ಅವನು ಮೊದಲನೇ ಪಾಕಿಸ್ತಾನಿ ಅಂತ ಹೇಳುವಂಥದ್ದು. ಮೊಟ್ಟ ಮೊದಲ ಆಕ್ರಮಣಕಾರ ಯಾರು ಅರಬ್ ದೇಶದಿಂದ ಬಂದ ಅವನೇ ಮೊಟ್ಟ ಮೊದಲ ಪಾಕಿಸ್ತಾನಿ. ಅವನು ಈ ದುಷ್ಟ ಹಿಂದೂ ರಾಜನನ್ನು ಅವನು ಸಂಹಾರ ಮಾಡಿ ಈ ಇಸ್ಲಾಮನ್ನು ಸ್ಥಾಪನೆ ಮಾಡಿದ ಅಲ್ಲಿ ಅಂತೆಲ್ಲ ಶುರು ಮಾಡಿಕೊಂಡು ಅವನು ಮೊದಲನೇ ಪಾಕಿಸ್ತಾನ ತಗೊಂಡು ಅದು ವಿಸ್ತರಿಸಿ 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 ದಕ್ಷಿಣದವರೆಗೂ ಇಲ್ಲಿವರೆಗೂ ಎಲ್ಲ ಬಂದಿತ್ತು. ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದೆ, ಮತ್ತೆ ಹಾಗೆ ಆಗಬೇಕು ಅಂತ ಇದನ್ನು ಅವರು ನಿತ್ಯ ಬೋಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಡೀ ಪ್ರಜಾಸಂತತಿ ಹೇಗಾಗ್ತದೆ, ಪೂರ್ತಿ ಪ್ರಜಾಸಂತತಿ ಹೇಗಾಗ್ತದೆ ನೋಡಿದರೆ ಅವೆಲ್ಲ ಈಗ ಮುಲ್ತಾನ್ ಮೂಲಸ್ಥಾನ, ಯಾರಾದರೂ ಅದು ಹೇಳಕ್ಕೆ ಸಾಧ್ಯ ಮೂಲಸ್ಥಾನ ಅಂತ. ಟಕ್ಸಿಲಾ ತಕ್ಷಶಿಲಾ, ಭರತನ ಮಗ ತಕ್ಷ ರಾಜ್ಯ ಆಡ್ತಾ ಇದ್ದಂಥ ಪ್ರದೇಶ ಅದು. ರಾಮನ ತಮ್ಮ ಭರತನ ಮಗ ತಕ್ಷ ರಾಜ್ಯ ಆಡ್ತಾ ಇದ್ದಂಥ ಪ್ರದೇಶ ತಕ್ಷಶಿಲಾ ಗುರುಕುಲ ಇದ್ದಂಥ ಪ್ರದೇಶ ಇದು. ನಮಗಲ್ಲಿ ಹೋದರೆ ಅದರ ಯಾವ ಗುರುತು ಕೂಡ ಸಿಕ್ಕೋದಿಲ್ಲ ಅಂತ. ನಾವೇ ಅವರು ಒಂದು ಕಾಲದಲ್ಲಿ, ಆದರೆ ದಾರಿ ತಪ್ಪಿ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಕೊನೆಗೆ ಎಲ್ಲಿವರೆಗೆ ಅಂದರೆ ನಮ್ಮ ಮೂಲಕ್ಕೆ ನಾವು ಕೊಡಲೆ ಆಗುವ ಮಟ್ಟಕ್ಕೆ ಅಂತ, ನಮ್ಮ ಮೂಲಕ್ಕೆ ನಾವು ಬೆಂಕಿ ಆಗುವ ಮಟ್ಟಕ್ಕೆ ಆಗಿಬಿಡ್ತದೆ ನೋಡಿ ಅಂತ. ಹಾಗಾಗಿ ನಿತ್ಯ ದೇವರಲ್ಲಿ ಮಾಡಬೇಕಾದ ಪ್ರಾರ್ಥನೆ ಏನು ಅಂದರೆ ಬುದ್ಧಿ ಒಂದು ಕೆಡದೇ ಇರಲಿ ಅಂತ, ನಮ್ಮ ಬುದ್ಧಿ ಒಂದು ಹಾಳಾಗದೇ ಇರಲಿ, ದಾರಿ ತಪ್ಪಿ ನಾವು ಹೋಗದೇ ಇರಲಿ, ಇದೇ ಬುದ್ಧಿ ಅಥವಾ ಇದಕ್ಕಿಂತ ಒಳ್ಳೆಯ ಬುದ್ಧಿ ಇರಲಿ ಅಂತ ನಾವು ಮತ್ತೆ ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ಅಂಥ ಒಂದು ತುಂಬ ಶ್ರೇಷ್ಠವಾಗಿರುವಂಥ ಅವತಾರ ಆದ ದಿನ ಇಂದು. ಆ ಹೊತ್ತು ಕೂಡ ಹತ್ತಿರ ಬರ್ತಾ ಇದೆ. 4 ಗಂಟೆ ಸಮಯ ಈಗ, ಸೂರ್ಯಾಸ್ತ ಹತ್ತಿರ ಆಗ್ತಾ ಇದೆ. ಸೂರ್ಯಾಸ್ತ ಆಯಿತು ಅಂದರೆ ಅದು ಹಗಲಲ್ಲ, ಸೂರ್ಯ ಇಲ್ಲ, ರಾತ್ರಿಯೂ ರಾತ್ರಿ ಇಲ್ಲ, ನಕ್ಷತ್ರ ಇಲ್ಲ. ಪೂರ್ತಿ ಹಗಲು ಅಂತ ತೆಗಬೇಕಾದ್ರೆ ಸೂರ್ಯ ಬೇಕು, ಪೂರ್ತಿ ರಾತ್ರಿ ಅಂತ ತೆಗಬೇಕಾದ್ರೆ ನಕ್ಷತ್ರ ಬೇಕು. ಸೂರ್ಯನೂ ಇಲ್ಲ, ನಕ್ಷತ್ರವೂ ಇಲ್ಲ. ಆ ಹೊತ್ತಿನಲ್ಲಿ ಒಂದು ಎರಡೂ ಬಗೆಯ ಬೆಳಕು, ಸೂರ್ಯ ದೊಡ್ಡ ಬೆಳಕು, ನಕ್ಷತ್ರ ಸಣ್ಣ ಬೆಳಕು, ಎರಡೂ ಬೆಳಕು ಇಲ್ಲದ ಕತ್ತಲೆಯಲ್ಲಿ ಆ ದೊಡ್ಡ ಜ್ಯೋತಿ ಕಂಬವನ್ನು ಹೊಡೆದು ಹೊರಗೆ ಬಂತು. ನರಸಿಂಹನೆಂಬಂಥ ಒಂದು ದಿವ್ಯ ಪ್ರಕಾಶ ಅದು ನಮ್ಮ ಬದುಕನ್ನು ಬೆಳಗಬೇಕು. ಇಂದು ಅಂಥದ್ದೊಂದು ಸಂದರ್ಭ ಇದೆ. ಪ್ರತಿ ವರ್ಷ ಈ ದಿನದಂದು ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ಅವನ ಅವತಾರ ಆಗ್ತದೆ, ಪ್ರತಿದಿನವೂ ಕೂಡ ನಮ್ಮೊಳಗೆ ಆಗ್ತದೆ. ಅದನ್ನು ಕಾಣುವ ಕಣ್ಣು ನಮಗಿರಬೇಕು. ಹಾಗಾಗಿ ಅದನ್ನು ಕಣ್ಬಿಟ್ಟು ನೋಡೋದಲ್ಲ, ಕಣ್ಮುಚ್ಚಿ ನೋಡಬೇಕು. ಮಂಗಳಾರತಿ ಆಗುವಾಗ ಏನು ಮಾಡ್ತೀರಿ?
ಮಂಗಳಾರತಿ ಮಾಡೋದು ಯಾಕೆ? ದೇವರು ಚೆನ್ನಾಗಿ ಕಾಣಬೇಕು ಅಂತ. ಮತ್ತು ಕಣ್ಣು ಮುಚ್ಕೊಳ್ಳೋದು ಯಾಕೆ? ಅಂದರೆ ಒಳಗಡೆ ನೋಡಬೇಕು ಅಂತ. ಹೊರಗಿನಿಂದ ಒಮ್ಮೆ ವಿಗ್ರಹವನ್ನು ನೋಡಿದ ನಂತರ ಕಣ್ಮುಚ್ಚಿ ಅಂತರಂಗದಲ್ಲಿದೆ ಮೂರ್ತಿಯನ್ನು ನಾವು ದರ್ಶನ ಮಾಡಬೇಕು ಎಂಬ ಭಾವ ಅಲ್ಲಿದೆ. ಆ ಹೊತ್ತು ತುಂಬ ಸನಿಹದಲ್ಲಿದೆ. ಹಾಗಾಗಿ ನಾವೆಲ್ಲ ಪ್ರಹ್ಲಾದ ಆಗಿರಬೇಕು. ಅಂದರೆ ಹ್ಲಾದ ಅಂದರೆ ಸಂತೋಷ ಅಂತ, ಪ್ರಹ್ಲಾದ ಅಂದರೆ ಉತ್ತಮ ಸಂತೋಷ, ಶ್ರೇಷ್ಠವಾದ ಸಂತೋಷ. ಅದಾಗಬೇಕು ಅಂತಾದರೆ ನಾವು ಅನನ್ಯ ಹರಿಭಜನೆ ಹರಿಸ್ಮರಣೆಯನ್ನು ಮಾಡಬೇಕು. ಹರಿಯ ದಾರಿಯನ್ನು ಬಿಡಬಾರ್ದು, ಸರಿಯ ದಾರಿಯನ್ನು ಕೂಡ ಬಿಡಬಾರ್ದು. ನಾವು ಇನ್ನು ಸಿರಿಯ ದಾರಿಯಲ್ಲಿದೆ ನಾವೀಗ, ಹೊರತು ಸರಿಯ ದಾರಿಯಲ್ಲಿದ್ದೇವೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಅದಾಗಬಾರ್ದು. ನಾವು ಸರಿಯ ದಾರಿಯಲ್ಲಿ ಇರಬೇಕು. ಸರಿಯ ದಾರಿ ಅಂದರೆ ಜೊತೆಗೆ ನಾರಾಯಣನು ಇದ್ದರೂ ಒಪ್ತಾನೆ ಅದನ್ನು. ನಾರಾಯಣ ಇಲ್ಲದೆ ಬರೀ ಸಿರಿ ಹಿಂದೆ ಹೋಗೋದಾದರೆ ಸಿರಿಯೂ ಒಪ್ಪೋದಿಲ್ಲ, ನಾರಾಯಣನು ಕೂಡ ಅದನ್ನು ಒಪ್ಪೋದಿಲ್ಲ ಅಂತ. ಹಾಗಾಗಿ ಹಾಗಾಗಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಒಂದು ಮಹಾಯೋಗ ನಮಗೆ ಈ ಸರ್ತಿ ಏನಂದರೆ, ಈ ಸಮಯದಲ್ಲಿ ತೀರ್ಥಹಳ್ಳಿ ಮಠದಲ್ಲಿ ನರಸಿಂಹರ ಸನ್ನಿಧಿಯಲ್ಲಿ ಇರೋದಕ್ಕೊಂದು ಅವಕಾಶ ಇತ್ತು. ನಮಗಿದು ಈ ಅಪೇಕ್ಷೆ ಯಾವಾಗಲೂ ಇತ್ತು. ನಮ್ಮ ಶಾಖಾ ಮಠಗಳಲ್ಲೆಲ್ಲ ಲಕ್ಷ್ಮೀ ನರಸಿಂಹ ದೇವರು ಸಾಮಾನ್ಯವಾಗಿ ಮಠದ ಪ್ರಧಾನ ದೇವತೆ, ಆರಾಧ್ಯ ದೇವತೆ ಶ್ರೀರಾಮಚಂದ್ರನೇ ಹೋದಾದರೂ ಶಾಖಾ ಮಠಗಳು ಅವಸರಕೊಂಡ ಮಠ ತಗೊಳ್ಳಿ, ಆ ರೀತಿ ಶಾಖಾ ಮಠಗಳನ್ನು ತಗೊಂಡ್ರೆ ಅದೆಲ್ಲ ಲಕ್ಷ್ಮೀ ನರಸಿಂಹ ದೇವರುಗಳು ಅನೇಕ ಕಡೆ ಇರುವಂಥದ್ದು. ಹಾಗೆ ಇಲ್ಲಿಯೂ ಕೂಡ ಲಕ್ಷ್ಮೀ ನರಸಿಂಹ ವಿಶೇಷವಾಗಿರುವಂಥ ಲಕ್ಷ್ಮೀ ನರಸಿಂಹ ದೇವತೆ ಇರತಕ್ಕಂಥ ಸ್ಥಾನ. ಇಲ್ಲಿಗೆ ಬಂದು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇಲ್ಲಿ ಈ ಮಠದ ಒಂದು ವಿಶೇಷ ಏನಂದರೆ, ದೀಕ್ಷೆ ಕೊಟ್ಟು ಗುರುವಿಗೆ ಮಠವನ್ನೇ ಸಮರ್ಪಣೆ ಮಾಡಿದ ಶಿಷ್ಯ ಅಂಥ ಸ್ಥಾನ ಇದು. ಇಲ್ಲಿಯ ಮತ್ತೊಂದು ಗುರು ಪರಂಪರೆ ಇತ್ತು ಇಲ್ಲಿ, ಅದರ ದೀಕ್ಷೆ ನಮ್ಮ ಮಠದಿಂದ ಆಗ್ತಾಯಿತ್ತು. ನಮ್ಮ ಮಠದಿಂದ ಈ ನಾಡಿನ ಅನೇಕ ಬೇರೆ ಬೇರೆ ಪೀಠಗಳಿಗೆ ದೀಕ್ಷೆ ಆಗ್ತಾ ಇದ್ದಿದ್ದನ್ನು ಇತಿಹಾಸ ಹೇಳ್ತದೆ, ಹಳೆ ದಾಖಲೆಗಳು ಹೇಳ್ತೇವೆ. ಅನೇಕ ಪ್ರಸಿದ್ಧ ಮಠಗಳಿಗೆ ಸಮಯಗಳಲ್ಲಿ ನಮ್ಮಲ್ಲಿಂದ ದೀಕ್ಷೆ ಆಗಿದೆ. ಹಾಗೆ ಇಲ್ಲಿ ಕೂಡ ದೀಕ್ಷೆ ಆಗಿತ್ತು. ಆದರೆ ಆ ಗುರುಗಳು ಅವರು ಒಂದು ಹಂತದಲ್ಲಿ ಎಲ್ಲವನ್ನೂ ತಮ್ಮ ಗುರುವಿಗೆ ಸಮರ್ಪಣೆ ಮಾಡಿಬಿಡ್ತಾರೆ ಇಲ್ಲಿಯ ಗುರುಗಳು ಅಂತ. ಹಾಗೆ ಅದು ವಿಲೀನವಾಯಿತು ರಾಮಚಂದ್ರಾಪುರ ಮಠದಲ್ಲಿ. ಅದು ಯಾವುದೋ ಒಂದು ಪೂರ್ವ ಕಾಲದಲ್ಲಿ ಅದು ಗುರು ಶಿಷ್ಯ ಬಾಂಧವ್ಯದ ಮೇರು ಅದು. ಆ ಘಟನೆ ಏನು ಅಂದರೆ, ಆ ಗುರು ಶಿಷ್ಯರ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಇದೆಯಲ್ಲ, ಅದು ಅಷ್ಟೆತ್ತರಕ್ಕೆ ತಲುಪಿತ್ತು. ಅದರ ಒಂದು ಫಲ ಅದು ಅಂತ. ಹಾಗೆ ಇದು ಒಂದು ಸಮಾಗಮಗೊಂಡಿರ್ತಕ್ಕಂಥದ್ದು. ಮತ್ತು ನಮಗೆ ವಿಶೇಷ ಗುರು ಸಂಸರ್ಗ ಆಗಿದ್ದು ಇಲ್ಲಿಂದಲೇ. ನಾವು ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ. ಚಿಕ್ಕ ವಯಸ್ಸಿನಲ್ಲಿ ಶಿವಮೊಗ್ಗಕ್ಕೆ ನಾವು ಬಂದಿದ್ವು, ಕಾರಣಾಂತರದಿಂದ ಶಿವಮೊಗ್ಗಕ್ಕೆ ನಾವು ಬಂದಿದ್ವು ಪೂರ್ವಾಶ್ರಮದಲ್ಲಿ. ಚಿಕ್ಕ ವಯಸ್ಸಲ್ಲಿ ಬಂದಾಗ ಅದನ್ನು ಒಬ್ಬರ ಮನೇಲಿ ನವರಾತ್ರಿ ಪೂಜೆ, ಆ ನವರಾತ್ರಿ ಪೂಜೆಗೋಸ್ಕರ ಬಂದಿದ್ವು. ಅವ್ರು ನಮ್ಮನ್ನು ಕರ್ಕೊಂಡು ಬಂದರು ಇಲ್ಲಿಗೆ. ಅವ್ರು ಮಠಕ್ಕೆ ಬರೋರು ಯಾವಾಗಲೂ ಕೂಡ, ತೀರ್ಥಹಳ್ಳಿಗೆ ನಮ್ಮನ್ನು ಕರ್ಕೊಂಡು ಬಂದರು ಅವರು. ಹಾಗೆ ಗುರು ದರ್ಶನ ಆಯಿತು ನಮಗೆ. ಗುರುಗಳು ಯಾರು ಇವರು ಅಂತ ಕೇಳಿದರು. ನಮ್ಮ ಪೂರ್ವಾಶ್ರಮದ ಹಿರಿಯರೆಲ್ಲ ಅವರಿಗೆ ಚಿರಪರಿಚಿತರು. ಗೊತ್ತಾಯ್ತಲ್ಲ ಏನು ಮಾಡ್ತಾ ಇದೆಯಾ, ವೇದಾಧ್ಯಯನ ಮಾಡ್ತಾರೆ. ಗೊತ್ತಾದ ಕೂಡಲೇ ಅವ್ರು ಪ್ರಶ್ನೆಗಳನ್ನ ಕೇಳೋಕ್ಕೆ ಶುರು ಮಾಡಿದರು. ಇದನ್ನು ಹೇಳು, ಅದನ್ನು ಹೇಳು, ಅದನ್ನು ಹೇಳು, ಅದನ್ನು ಹೇಳು. ಒಂದು 2 ಗಂಟೆ ಆಗಿತ್ತೇನೋ, ಭಾಷೆ 1-1.5 ಗಂಟೆ ಆಗಿತ್ತೇನೋ ಅಂತ. ಅವ್ರಿಗೆ ಹಾಗೆ ಯಾರು ಅಧ್ಯಯನ ಮಾಡಿದ್ರು ಕಂಡ್ರೆ ಅವ್ರನ್ನ ಹೊರಗೆ ಹಚ್ಚಿ ನೋಡೋವಂಥದ್ದು. ಎಷ್ಟು ಚಿನ್ನ ಇದು, ಅದು ಎಷ್ಟು ಬೇರೆ ಸೇರಿದೆ ಅಂತ ಅವರು ತಿಕ್ಕಿ ನೋಡೋರು ಅಂತ. ಹಾಗೆ ನಮ್ಮನ್ನು ಹೊರಗೆ ಹಚ್ಚಿದ ಸ್ಥಾನ ಇದೆ ಈ ತೀರ್ಥಹಳ್ಳಿ ಮಠವೇ ಅಂತ. ಅದರ ಬಳಿಕ ಅನೇಕ ಬಾರಿ ನಾವು ಇಲ್ಲಿಗೆ ಬರುವ ಪ್ರಮೇಯಗಳು ಬಂದವು. ಅವರು ಇಲ್ಲಿ ನಮಗೆ ಅನೇಕ ರೀತಿಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಪರೀಕ್ಷೆಗಳನ್ನು ಕೂಡ ಮಾಡಿದ್ದಾರೆ. ಸಂಸ್ಕೃತದ ಶ್ಲೋಕಗಳನ್ನು ಅವರ ಮೇಲೆ ರಚನೆ ಮಾಡಿದ್ದು ನಾವು ಇಲ್ಲಿ ಇದೇ ಮಠದಲ್ಲಿ ದೊಡ್ಡ ಗುರುಗಳ ಮೇಲೆ ಸಂಸ್ಕೃತದ ಶ್ಲೋಕಗಳನ್ನು ರಚನೆ ಮಾಡಿದಾಗ ಅವರಿಗೆ ತುಂಬ ಸಂತೋಷ ಆಗಿತ್ತು ಅದನ್ನು ಕಂಡು. ಇಲ್ಲಿ ಗಣಪತಿ ಭಟ್ರು, ಚೆನ್ನಕೇಶವ ಭಟ್ರು ಮನೆಯಲ್ಲಿ ಮೊಕ್ಕಾಮೇಲೆ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಗುರುಗಳು ಹೋದಾಗ ಅವ್ರ ಜೊತೆಯಲ್ಲಿ ನಾವು ವಿದ್ಯಾರ್ಥಿಯಾಗಿ ಹೋದ ನೆನಪು ನಮಗೆ ಇದೆ. ಅಕ್ಕಪಕ್ಕ ಮನೆಯವರಿದ್ದು, ಒಂದೇ ರೀತಿಯ ಮನೆಗಳು, ಅಕ್ಕಪಕ್ಕದ ಮನೆಗಳು. ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಆಮೇಲೆ ಭಾನುಕುಳಿ ಮಠಕ್ಕೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಆದರೆ ಅದಕ್ಕೆಲ್ಲ ಮೂಲ ಈ ತೀರ್ಥಹಳ್ಳಿ ಮಠ ಆಗಿತ್ತು ಅನ್ನೋದನ್ನು ನಾನು ನೆನಪು ಮಾಡ್ಕೊಳ್ತೇವೆ. ನಮಗೂ ಕೂಡ ಭಾವನಾತ್ಮಕವಾದ ಬಾಂಧವ್ಯ ಈ ಮಠದ ಜೊತೆಯಲ್ಲಿ ಇದೆ ಅಂತ. ಆದರೆ ಈ ಮಠ ಈಗೆಲ್ಲ ಈ ಪ್ರಸ್ತಾಪ ಬಂದ ಹಾಗೆ ಒಂದಿಷ್ಟು ಕಾಲದಿಂದ ಸ್ವಲ್ಪ ಕಳೆಯನ್ನು ಕಳೆದುಕೊಂಡಿದೆ. ಅದೇನೆಂದರೆ, ಈ ಹೊಸನಗರ ಮಠ, ತೀರ್ಥಹಳ್ಳಿ ಮಠ ಎರಡು ಭೂಮಿ ದೇವಿಯ 2 ಪಾರ್ಶ್ವ ಇದ್ದಾಗೆ ಅಂತ. ಒಂದು ಸಾರಿ ಎಲ್ಲಿ ಸೂರ್ಯೋದಯ ಆಗೋದು, ಒಂದು ಸಾರಿ ಎಲ್ಲಿ ಸೂರ್ಯೋದಯ ಆಗೋದು, ಹೀಗೆ ಇದು. ಈಗ ದೊಡ್ಡ ಗುರುಗಳ ಕಾಲಕ್ಕಿಂತ ಹಿಂದಕ್ಕೆ ಹೊಸನಗರ ಮಠದಲ್ಲಿ ಇರ್ತಾಯಿದ್ರು ಗುರುಗಳೆಲ್ಲ. ಆಗ ತೀರ್ಥಹಳ್ಳಿ ಮಠ ಒಂದು ಚಿಕ್ಕ ಶಾಖೆ, ಒಂದು ಹೇಗೋ ಅದ್ರ ಸಣ್ಣ ಮಟ್ಟಿಗೆ ಇರ್ತಿತ್ತು ಅದು ಅಂತ, ಸಣ್ಣ ಪ್ರಮಾಣದಲ್ಲಿ ಇರ್ತಿತ್ತು. ಅದು ದೊಡ್ಡ ಗುರುಗಳು
ಇಲ್ಲೇ ಬಂದು ವಾಸ್ತವ್ಯ ಮಾಡಿದರು. ಅದೇನು ವಿಚಿತ್ರ ಅದು. ಮೂಲ ಮಠ ಗೋಕರ್ಣದಲ್ಲಿದೆ, ಇಲ್ಲ ಸ್ಥಾಪನೆ ಆಗಬೇಕಾಗಿರುವಂಥದ್ದು ಮೂಲ ಸ್ಥಾನ ಅದು. ಪ್ರಧಾನ ಮಠ ಹೊಸನಗರ. ಇನ್ನು ಕೆಕ್ಕಾರ ಮಠ ಇದೆ, ತುಂಬ ಪರಂಪರೆ, ತುಂಬ ಇತಿಹಾಸ ಇರತಕ್ಕಂಥದ್ದು, ಹಿಂದಿನ ಅನೇಕ ಊರುಗಳು ಇದ್ದಂಥ ಮಠ ಅದು. ಆದರೆ ಅದೆಲ್ಲ ಬಿಟ್ಟು ಅವರು ಬಂದು ತೀರ್ಥಹಳ್ಳಿಯಲ್ಲಿ ನಿಲ್ಲಿಸಿದ್ರು. ಇಡೀ ಜೀವನ ತೀರ್ಥಹಳ್ಳಿಯಲ್ಲೇ ಕಳೆದ್ರು ಅವರು. ಅದೇನು ಸೆಳೆತವೋ, ಯಾವ ದಿವ್ಯ ಆಕರ್ಷಣೆಯೋದು ಅಂತ ಗೊತ್ತಿಲ್ಲ. ಅವರು ಇಲ್ಲಿ ಬಂದು ನೆಲೆಸಿದರು. ಇಲ್ಲಿ ಅವರಿಗೆ ಅವರ ಪೂರ್ವಗುರುಗಳ ದರ್ಶನ ಆಗಿರುವಂಥದ್ದು, ಮುಂದಿನ ಉತ್ತರಾಧಿಕಾರಿ ಸ್ವೀಕಾರಕ್ಕೆ ಬೇಕಾದ ಪ್ರೇರಣೆಗಳು ಸಿಕ್ಕಿದ್ದೆಲ್ಲ ಇಲ್ಲೇ ತೀರ್ಥಹಳ್ಳಿಯಲ್ಲೇ ಸಿಕ್ಕಿರುವಂಥದ್ದು ಅವರಿಗೆ. ಹಿಂದಿನ ರಾಘವೇಶ್ವರ ಭಾರತಿಗಳು ಅವರು ಇಲ್ಲಿಗೆ ಆಗಮಿಸಿ ಅಂದರೆ ಮುಂದಿನ ಪೀಠ ಬರ್ತಾ ಇದೆ ಅನ್ನೋದನ್ನು ಸೂಚನೆ ಕೊಟ್ಟ ಸ್ಥಾನ ಅಲ್ಲಿ ಇದೆ ಅವರಿಗೆ. ಇಡೀ ಜೀವಮಾನ ಇಲ್ಲಿ ಉಳಿದ್ರು ಅವರು. ಹೊಸನಗರ ಮಠ ಆ ಸಮಯದಲ್ಲಿ ಸ್ವಲ್ಪ ಕಳಹೀನಾಯಿತು, ಅವರಿಲ್ಲೇ ಇದ್ರಲ್ಲ ಪೂರ್ತಿ. ಹಾಗಾಗಿ ಆ ಮಠದ ಪ್ರಭೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಉತ್ತರಾಧಿಕಾರ ಸ್ವೀಕಾರ ಮಾಡಿದ್ರು ದೊಡ್ಡ ಗುರುಗಳು, ನಮಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ನಮಗೆ ಹೇಳಿದ್ದೇನೆಂದರೆ ಹೊಸನಗರಕ್ಕೆ ಹೋಗಿ. ಅವ್ರು ಏನು ಹೇಳಿದ್ರು ಅದು ಮಾಡ್ತಿದ್ರು. ತೀರ್ಥಹಳ್ಳಿ ತೀರ್ಥಹಳ್ಳಿ ಇರ್ತಿದ್ವಿ ನಾವು. ಹೊಸನಗರಕ್ಕೆ ಹೋಗಿ ಅಂತ ನಮಗವರು ಆ ಸಮಯದಲ್ಲಿ ಹೇಳಿದರು. ಹೊಸನಗರಕ್ಕೆ ಹೋದ್ವು. ಸೂರ್ಯೋದಯ ಅಲ್ಲಾಯಿತು, ಇಲ್ಲಿ ರಾತ್ರಿ ಆಯಿತು. ಇಲ್ಲೂ ಸೂರ್ಯೋದಯ ಆದಾಗ ಅಲ್ಲಿ ರಾತ್ರಿ, ಅಲ್ಲಿ ಸೂರ್ಯೋದಯ ಆದಾಗ ಇಲ್ಲಿ ರಾತ್ರಿ. ಈ ತರಹ ಎರಡು ಮಠಗಳು, ಹೊಸನಗರ ಮಠ ಮತ್ತು ತೀರ್ಥಹಳ್ಳಿ ಮಠಗಳದ್ದು ನೋಡ್ಕೊಂಡು ಬರ್ತಾ ಇದೆ. ನಮ್ಮದೊಂದು ಸಣ್ಣ ಪ್ರಯತ್ನ ಏನಂದರೆ ಎರಡು ಕಡೆ ಒಟ್ಟಿಗೆ ಸೂರ್ಯೋದಯ ಆಗೋ ಥರ ಮಾಡಬೇಕು ಅಂತ. ಇಲ್ಲೂ ಸೂರ್ಯ ಇರಬೇಕು, ಅಲ್ಲೂ ಸೂರ್ಯ ಇರಬೇಕು. ಅಸ್ತವಾಗದ ಸೂರ್ಯ ಬೇಕು ಅದಕ್ಕೆ ಅಂತ, ಸೂರ್ಯ ಅಸ್ತವೇ ಆಗಬಾರ್ದು ಅಂತ. ಹಾಗಾಗಿ ಅಂತಹ ಸೂರ್ಯನನ್ನು ನಾವು ಅನ್ವೇಷಣೆ ಮಾಡ್ತಾ ಇದ್ದೇವೆ. ತೀರ್ಥಹಳ್ಳಿ ಮಠದಲ್ಲಿ ನಿತ್ಯ ಸೂರ್ಯೋದಯ ಆಗಬೇಕು ಅನ್ನೋ ಒಂದು ಪ್ರಯತ್ನ ನಮ್ಮದಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಭಗವಂತ ಅದನ್ನು ಕೂಡಿಸಿಕೊಡ್ತಾನೆ ಎಂಬ ಭರವಸೆ. ಮಠದ ಪಾರಂಪರಿಕ ಶಿಷ್ಯವರ್ಗ ಚಿಕ್ಕದು ಈ ಪ್ರಾಂತದಲ್ಲಿ, ತೀರ್ಥರಾಜಪುರ ಪ್ರಾಂತ್ಯ ಅಂತ ಹೆಸರು ಅದಕ್ಕೆ. ಈ ಪ್ರಾಂತದಲ್ಲಿ ದೊಡ್ಡ ಸಂಖ್ಯೆ ಅಲ್ಲ ಅದು, ಆದರೆ ಸಂಖ್ಯೆಯೇ ದೊಡ್ಡದಲ್ಲ ಅಂತ ನಾವು ನೆನಪಿರ್ಬೇಕು ಚೆನ್ನಾಗಿ. ಯಾವಾಗಲೂ ದೊಡ್ಡ ಸಂಖ್ಯೆ ಅಂತ ಹೋಗಬೇಡಿ ಅಂತ, ಸಂಖ್ಯೆ ದೊಡ್ಡದಲ್ಲ ಅಂತ, ಯೋಗ್ಯತೆ ದೊಡ್ಡದು ಯಾವಾಗಲೂ ಅಂತ. ಕ್ವಾಲಿಟಿ ಬೇಕು ಹೊರತು ಕ್ವಾಂಟಿಟಿ ಅಲ್ಲ ಅಂತ, ಅದ್ರ ಮೇಲೆ ಹೋಗ್ಲಿಕ್ಕಿರುವಂಥದ್ದು. ಆದರೆ ಇತ್ತೀಚೆಗೆ ಆ ಶಿಷ್ಯವರ್ಗ ಅದು ಎಚ್ಚರಗೊಂಡಿದೆ, ಅದು ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ. ಅಲ್ಲಿ ಅವರು ಬದ್ಧ ಕಂಕಣರಾಗಿ ದುಡಿತಾ ಇದ್ದಾರೆ. ಈ ಮಠವನ್ನು ಮತ್ತೆ ಪ್ರವರ್ಧಮಾನಕ್ಕೆ ತರಬೇಕು, ಮತ್ತೆ ಪ್ರಕಾಶಕ್ಕೆ ತರಬೇಕು ಅನ್ನೋ ಒಂದು ಛಲ ಅವರಲ್ಲಿ ತೀವ್ರವಾಗಿ ಬಂದಿದೆ ಅಂತ. ಅದರ ಪರಿಣಾಮವಾಗಿ ಈ ಮಠಕ್ಕೆ ಮತ್ತೆ ಬೆಳಕು ಬರ್ತಾ ಇರುವಂಥದ್ದು ನಮ್ಮ ಆಸೆ ಯಾವಾಗಲೂ ಇತ್ತು. ಆದರೆ ಇಲ್ಲಿಂದ ಒಂದು ಕಿಡಿ ಅದು ಹೊರಗೆ ಬರಬೇಕಾಗ್ತದೆ ಅಂತ ಬಂದರೆ ಅದಾಗ್ಲಿಕ್ಕೆ ಸಾಧ್ಯ ಅದು ಅಂತ. ಹಾಗಾಗಿ ಒಂದು ಸಂತೋಷ ಏನಂದರೆ ಅವರಿಗೆ ಆ ಒಂದು ಆತ್ಮಬೋಧ ಬಂದಿರುವಂಥದ್ದು. ಭಾರತದ ಉದ್ಧಾರ ಯಾರು ಮಾಡಬೇಕು ಅಂದರೆ ಪಾಕಿಸ್ತಾನದಲ್ಲಿ ಬಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಗ್ಲೆಂಡ್ನವರು ಬಂದು ಭಾರತನ ಉದ್ಧಾರ ಮಾಡೋದಿಲ್ಲ. ಅವ್ರು ಏನು ಮಾಡಿದ್ರು ಅಂತ ಗೊತ್ತು ನಿಮಗೆ ಇಲ್ಲಿ ಬಂದು ಅಂತ. ಭಾರತದ ಉದ್ಧಾರವನ್ನು ಭಾರತದವರೇ ಮಾಡಬೇಕು. ಹಾಗಾಗಿ ಈ ಮಠದ ಉದ್ಧಾರ ಆಗಬೇಕು ಅಂದರೆ ಈ ಮಠದ ಇಲ್ಲಿಯ ಶಿಷ್ಯವರ್ಗ ಅದು ಎಚ್ಚೆತ್ತುಕೊಳ್ಬೇಕು. ಅದಾಗಿದೆ. ಆಗಿದೆ ಮಾತ್ರ ಅಲ್ಲ, ಎಲ್ಲೆಡೆಯಿಂದ ಕೈಗಳನ್ನು ಜೋಡಿಸ್ತಕ್ಕಂಥ ಕೆಲಸ ಆಗಿದೆ ಅಂತ. ಸಮಾಜದ ವಿವಿಧೆಡೆಯಿಂದ ಅದಕ್ಕೆ ಸ್ಪಂದನ ಒದಗಿ ಬರ್ತಾ ಇದೆ ಅಂತ. ಹೀಗಾಗಿ ತೀರ್ಥಹಳ್ಳಿ ಮಠದಲ್ಲಿ ಚೈತನ್ಯದ ಸಂಚಾರ ಮತ್ತೆ ಆಗ್ತಾ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಆದರೆ ನಮ್ಮ ಆಸೆ ಅದಕ್ಕೆ ಇನ್ನೊಂದು ಮಗ್ಗುಲಿದೆ. ನಾವು ಈಗ ತಾನೇ ಜ್ಞಾನೇಂದ್ರಲ್ಲಿ ಅದನ್ನು ಹೇಳಿದೆ, ನಮ್ಮ ಭೀಮೇಶ್ ದೇವಸ್ಥಾನ ಸಮ್ಮುಖದಲ್ಲಿ ಇಟ್ಕೊಂಡು ಜ್ಞಾನೇಂದ್ರರಲ್ಲಿ ನಾವು ಅದನ್ನು ಹೇಳಿದೆ. ಅದೇನೆಂದರೆ ತೀರ್ಥಹಳ್ಳಿ ಸಮಸ್ತರ ಕೇಂದ್ರ ಇದಾಗಬೇಕು ಅಂತ. ಗಂಗಾ ವಿಶ್ವೇಶ್ವರ ದೇವಸ್ಥಾನ ಮುಖ್ಯವಾಗಿ ಅದರ ಜೀರ್ಣೋದ್ಧಾರ ಆಗಬೇಕು. ಇಡೀ ತೀರ್ಥಹಳ್ಳಿ ಎದ್ದು ನಿಂತು ಆ ಜೀರ್ಣೋದ್ಧಾರ ಮಾಡಬೇಕು. ಅಸಾಧ್ಯ ಅಂತ ನಾವು ಹೇಳೋದಿಲ್ಲ, ಯಾರು ಒಬ್ಬರೇ ಮಾಡಿಬಿಡ್ಬೋದು ಹಣ ಇದ್ದವರು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಈ ತೀರ್ಥಹಳ್ಳಿಯ ಎಲ್ಲರೂ ಕಲಿತು, ಸಮಸ್ತರು ಕಲಿತು ಗಂಗಾ ವಿಶ್ವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಆದರೆ ಅದು ಇಡೀ ಸನಾತನ ಧರ್ಮದ ಕೇಂದ್ರ ಆದರೆ ಅದು ನಮ್ಗೆ ತುಂಬ ಸಂತೋಷ ಕೊಡುವಂಥದ್ದು ಗಂಗಾ ವಿಶ್ವೇಶ್ವರ ದೇವಸ್ಥಾನ. ಅದಕ್ಕಾಗಿ ಶ್ರಮಿಸಬೇಕು ಅಂತ ಆರ್ಗ ಜ್ಞಾನೇಂದ್ರಲ್ಲಿ ನಾವು ಈಗಾಗಲೇ ನಮ್ಮ ಕಳಕಳಿಯನ್ನು ಅವ್ರ ಮುಂದೆ ಇಟ್ಟಿದ್ದೇವೆ. ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ಮಠಕ್ಕೆ ಕೂಡ ಹಾಗೆ ಅಂತ ಇಡೀ ತೀರ್ಥಹಳ್ಳಿ ಆಗಮಿಸ್ಬೇಕು. ದೊಡ್ಡಗುರುಳ ಕಾಲದಲ್ಲಿ ಎಲ್ಲರೂ ಬರ್ತಾಯಿದ್ರು ಇಲ್ಲಿಗೆ. ಹಾಗೆ ಎಲ್ಲರೂ ಬಂದು ಹೋಗುವಂಥ ಪ್ರಮೇಯಗಳು ಇಲ್ಲಿ ಏರ್ಪಡಬೇಕು. ಇದೊಂದು ಧರ್ಮ ಕೇಂದ್ರ ಆಗಿರಬೇಕು. ತುಂಬ ಮುಖ್ಯವಾಗಿರುವಂಥದ್ದು ಇದೊಂದು ಧರ್ಮ ಸಂಘಟನಾ ಕೇಂದ್ರ. ಇಲ್ಲಿ ಧರ್ಮ ಜಾಗೃತಿಯ ಕಾರ್ಯಗಳು ನಡೀತವೆ, ಇಲ್ಲಿ ಇಡೀ ಸಮಾಜ ಒಟ್ಟು ಸೇರ್ತದೆ ಅನ್ನುವಂಥದ್ದು ಮತ್ತೆ ಮತ್ತೆ ನಡೆಯುವಂತೆ ಆಗಬೇಕು. ಅದಕ್ಕೆ ಇಡೀ ತೀರ್ಥಹಳ್ಳಿಗೆ ನಾವು ಇದೊಂದು ಆವಾಹನ, ಇದೊಂದು ಕರೆ, ನೀವೆಲ್ಲ ಬನ್ನಿ, ನಿಮ್ಮ ಮಠ ಇದು, ನೀವೆಲ್ಲ ಸೇರಿ ಈ ಮಠಕ್ಕೆ
ಜೀವ ಚೈತನ್ಯವನ್ನು ತುಂಬಿ ನೀವು ಚೈತನ್ಯ ಪಡ್ಕೊಂಡೋಗಿ ಈ ಲಕ್ಷ್ಮೀ ನರಸಿಂಹನ ಆಶೀರ್ವಾದ ಆದರೆ ಏನು ಬೇಕಾದರೂ ಕೂಡ ಆಗಬಹುದು, ಆಗಲಿಕ್ಕೆ ಸಾಧ್ಯ ಇದೆ ಅಂತ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಎಂಬುದಾಗಿ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು. ಇದಕ್ಕೆ ಇಂದು ಕೂಡಿ ಬಂದಿರೋದು ಏನಂದರೆ ನಮ್ಮ ರಾಘವಪುರ ಸಭಾ ಆಯೋಗ. ನೀವು ಆ ಕಡೆ ಕುಳಿತವ್ರು ನೋಡ್ತೀರಿ, ಯಾಗಶಾಲೆಯಲ್ಲಿ ಕುಳಿತವ್ರು ನೋಡ್ತೀರಿ ಒಂದಿಷ್ಟು ಮಂದಿಯನ್ನು. ಅವರೆಲ್ಲ ಯಾರು ಅಂದರೆ ಅದೊಂದು ಕಥೆ. ಅದು ಕೇರಳದ ಉದಯವರ್ಮ ಮಹಾರಾಜ. ಅವನಿಗೆ ಶ್ರೇಷ್ಠ ವಿಪ್ರಗಳು ಬೇಕಿತ್ತಂತೆ, ಅಗತ್ಯ ಇತ್ತಂತೆ. ಮಯೂರವರ್ಮನ ಬಳಿ ಇತ್ತು. ಮಯೂರವರ್ಮ ಈ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಅವನ ವ್ಯಾಪ್ತಿ ಹೆಚ್ಚಿದ್ದಿದ್ದು. ಅಲ್ಲಿ ಬಂದು ಕೇಳ್ತಾನೆ, ಮುಖ್ಯವಾಗಿ ಗೋಕರ್ಣದಿಂದ ಬೇಕು ಇಡಗುಂಜಿ ಗುಣವಂತೆ ಆ ಪರಿಸರದಲ್ಲಿ ಅಂತ. ಮಯೂರವರು ಕಳುಹಿಸಿಕೊಡ್ತಾನೆ. ಅವರೇನು ಸುಲಭಕ್ಕೆ ಹೋಗಲಿಲ್ಲ ವಿದ್ವಾಂಸರೇನು. ಆ ಕೋಡತೀರ್ಥಕ್ಕೆ ಒಂದು ರಾತ್ರಿ ಕಟ್ಟೆ ಕಟ್ಟಬೇಕು ಅಂತ, ಬೆಳಗಾಗೋದ್ರೊಳಗೆ. ಕೋಡತೀರ್ಥ ನೀವು ಗೋಕರ್ಣದ ಗೊತ್ತಿದೆ, ನಿಮಗೆ ತುಂಬ ವಿಸ್ತಾರವಾಗಿರುವಂಥದ್ದು. ಈ ರಾಜ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನಿನ್ನ ಯೋಗ್ಯತೆ ಏನೊಂದು ಗೊತ್ತಾಗಬೇಕು ನಮಗೆ ಅಂತ. ನಾವೆಲ್ಲ ಬರೋದೊಂದು ಸುಲಭ ಅಲ್ಲ ಏನು. ಒಂದು ರಾತ್ರಿಯಲ್ಲಿ ಕಟ್ಟೆ ಕಟ್ಟುವುದಕ್ಕೆ ಕೋಡತೀರ್ಥಕ್ಕೆ ಅಂತಂದಾಗ ಕಟ್ಟಿ ತೋರಿಸಿದ ಅವನು. ಹಾಗೆ ಈ ಸಾಗರ ಎನ್ನುವ ಸಂಖ್ಯೆ ಕುಟುಂಬಗಳು ಅಲ್ಲಿಗೆ ಹೋದ್ವು ಅಂತ ನಾವು ಕೇಳ್ತೇವೆ. ಸಾಗರ ಅಂದರೆ ರಾ ಅಂದರೆ 2, ಎರಲವ ಶೇಷ ಸಹ ಅವರಿಗೆ ವ್ಯಂಜನಗಳಿದೆಯಲ್ಲ, 2ನೇ ಅಕ್ಷರ ಯಾವುದು? ರ ಅಲ್ವಾ? ಸಾಗರ ಅನ್ನುವಲ್ಲಿ ರಾ ಅಂದರೆ 2, ಗ ಅಂದರೆ ಕ ಖ ಗ ಕವರ್ಗದಲ್ಲಿ 3ನೇದಲ್ವಾ ಅದು? 3 ಅಂತ, 2 3. ಸ ಅಂದರೆ ಯಾರ ಲಾವ ಶಾಶ ಸ ಅಂತ, 7 ಅಂತ. ಯಾರ ಲಾವ ಶಾಶ ಸ 7 ಅಂತ. ಅಲ್ಲಿಗೆ ರಾ ಅಂದರೆ 2, ಗ ಅಂದರೆ 3, ಸ ಅಂದರೆ 7. ಸಂಖ್ಯಾನಾಂ ವಾಮತೋಗತಿ. ಈ ಸಂಖ್ಯೆಯ ಅದರ ಪರಿಭಾಷೆ ಆ ಕಡೆಯಿಂದ ಓದಬೇಕು ಅದನ್ನು ಅಂತ. ಒಂದು ಶಬ್ದ ರೂಪದಲ್ಲಿ ಸಂಖ್ಯೆ ಇರುತ್ತೆ, ಸಂಸ್ಕೃತದಲ್ಲಿ ತುಂಬ ಸಿಗುತ್ತೆ ಅಂಥದ್ದು ಹಳೆ ಗ್ರಂಥಗಳಲ್ಲಿ. ಯಾವುದೋ ಒಂದು ಶಬ್ದ ರೂಪದಲ್ಲಿ ಇರುತ್ತೆ, ಅದು ಕೋಡ್ ವರ್ಡ್ ಥರ ಇರುತ್ತೆ. ಅದನ್ನು ಡಿಕೋಡ್ ಮಾಡೋದು ಹೇಗೆ ಅಂದರೆ ಈ ಕಡೆಯಿಂದ ಓದಬೇಕು ಅದನ್ನು ಅಂತ. 237 ಕುಟುಂಬಗಳು ಇಲ್ಲಿಂದ ಹೋದವು. ಉದಯವರ್ಮ ಮಹಾರಾಜ, ಕೋಲಾತಿರಿಯ ಉದಯವರ್ಮ ಮಹಾರಾಜ 237 ಕುಟುಂಬಗಳನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅದರ ನಂತರ ಪುನಃ 90, ಪುನಃ 167 ಸಮುದ್ರ ಸಂಖ್ಯೆ ಬರಬೇಕು. ಅದು ಆ ಸಮುದ್ರ ಅನ್ಬೇಕಾದ್ರೆ 257 ಆಗ್ತದೆ. ಮಾ ಅಂದರೆ ಪಾಪ ಬಾಬಾ ಮಾ, ಅದು ಅಷ್ಟು ಸಂಖ್ಯೆ ಕರ್ಕೊಂಡು ಹೋದ ಮತ್ತೆ ಅಂತ. ಒಟ್ಟು 494 ಕುಟುಂಬಗಳು, 4 ವೇದಗಳು ಅಲ್ಲಿ ಹೋಗಿರ್ತಕ್ಕಂಥದ್ದು. ಗೋತ್ರಗಳು, ಬೇರೆ ಬೇರೆ ಗೋತ್ರಗಳ ಕುಟುಂಬಗಳು ಹೋಗಿದ್ದಾವೆ. 96 ವರ್ಷಗಳ ಬಳಿಕ ಮತ್ತೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಒಟ್ಟು 494 ಕುಟುಂಬಗಳು, 6 ಪ್ರವರಗಳು, 4 ಗೋತ್ರಗಳು ಹೋಗಿರ್ತಕ್ಕಂಥದ್ದು ಎಲ್ಲಿಂದ. ಇವತ್ತು ಅವರಿಗೆ ಅವರು ಕನ್ನಡ ಮಾತಾಡಲಾರರು, ಮಲಯಾಳವೇ ಅವರ ಮಾತೃಭಾಷೆಯಾಗಿದೆ. ಎಷ್ಟೋ ಕಾಲ ಹಿಂದೆ ಎಲ್ಲಿಂದ ಹೋಗಿರುವಂಥದ್ದು. ಕನ್ನಡ ಏನು ಮಲಯಾಳ ಏನು ಎಲ್ಲ ಸಂಸ್ಕೃತದ ಮಕ್ಕಳೇ, ಸಂಸ್ಕೃತದ ತಾಯಿಯ ಮಕ್ಕಳೇ. ನಾವು ಅದನ್ನು ಆ ಥರ ಭಿನ್ನ ಭೇದವನ್ನು ನಾವು ಮಾಡೋದಿಲ್ಲ ಅಲ್ಲೇನು. ಆದರೆ ಅವ್ರಿಗೆ ಈಗಲೂ ಕೂಡ ನೆನಪಿದೆ. ನಾವು ಅವ್ರಿಗೆ ಹೇಳಿದ್ವು, ಸಂಸ್ಕೃತರು ಹೇಳಿದ್ವು, ನಮ್ಮವರೇ ನೀವಲ್ಲಿದ್ದೀರಿ. ಹಾಗೊಂದು ಕೆಲವು ಸಾವಿರ ಕುಟುಂಬಗಳಿದೆ ಅಲ್ಲಿ. ತುಂಬ ಜನ ಕಳೆದು ಹೋಗಿದ್ದಾರೆ, ಅವರಿಗೆ ತಮ್ಮ ಪೂರ್ವಸ್ಮರಣೆ ಇಲ್ಲ. ನಾವು ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ. ಹಾಗೆ ತುಂಬ ಅನೇಕ ಸಾವಿರ ಕುಟುಂಬಗಳು ಕಳೆದು ಹೋಗಿದ್ದಾವೆ. ಆದರೆ ಈ ಒಂದಷ್ಟು ಕುಟುಂಬಗಳು ಈಗಲೂ ಕೂಡ ನೆನಪಿಟ್ಟುಕೊಂಡು ಅವರಿಗೆ ನಿನ್ನೆ ಅಲ್ಲೆಲ್ಲ ಹೋಗಿ ಬಂದಿದ್ದಾರೆ. ಅವರ ಪೂರ್ವಸ್ಥಾನ ಯಾವುದು? ಇಡಗುಂಜಿ ಗುಣವಂತೆ, ಅಲ್ಲೆಲ್ಲ ಹೋಗಿ ಸಂಚಾರ ಮಾಡಿ ಬಂದಿದ್ದಾರೆ ಅವರು ಅಂತ. ಅವರು ಅಲ್ಲಿ ಕೇರಳದಲ್ಲಿ 72 ಜನ ವೇದಾಧ್ಯಯನ ಮಾಡ್ತಾ ಇದ್ದಾರೆ ಇವತ್ತು. ಅಲ್ಲಿ ಋಗ್ವೇದವೇ ಬೇರೆ ಥರ, ಯಜುರ್ವೇದವೇ ಬೇರೆ ಥರ, ಸಾಮವೇದವೇ ಬೇರೆ ಥರ. ಇಲ್ಲಿಯ ವೇದೋಚ್ಚಾರಣೆಗೂ ಇಲ್ಲಿ ವೇದೋಚ್ಚಾರಣೆಗೂ ತುಂಬ ವ್ಯತ್ಯಾಸ ಇದೆ. 72 ಮಂದಿ ಈಗ ಉಳಿದಿರುವಂಥದ್ದು, ಕೇರಳದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥದ್ದು. 24 ಇವರೇ ಇದ್ದಾರೆ ಅವ್ರ ಪೈಕಿಯಲ್ಲಿ ಅಂತ. ಇಲ್ಲಿಂದ ಹೋದವರು ಅವರು ಪ್ರಭಾವ ಎಷ್ಟಿದೆ ನೋಡಿ ಅಂತ. ಕೇರಳದ 72ರಲ್ಲಿ 24 ಇವರು. ರಾಘವಪುರ ಸಭಾಯೋಗವನ್ನು ಹೆಸರಲ್ಲಿ ಸಂಸ್ಥೆ ಕಟ್ಕೊಂಡು ಕೇರಳದ ವಿಷಮ ವಾತಾವರಣದಲ್ಲಿ, ಅಲ್ಲಿ ಇದಕ್ಕೆ ಯಾವ ಪ್ರೋತ್ಸಾಹವೂ ಇಲ್ಲ. ಅಲ್ಲಿ ಇಂಥವ್ರನ್ನ ಕಂಡ್ರೆ ಕತ್ತಿ ಎತ್ತುವಂಥ ವಾತಾವರಣ ಇದೆ. ಅದರ ಮಧ್ಯದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ತುಂಬ ಪ್ರೀತಿಯಿಂದ ಇಲ್ಲಿಗೆ ಇವತ್ತು ಆಕಸ್ಮಿಕವಾಗಿ ಬಂದಿದ್ದಾರೆ. ತೀರ್ಥಹಳ್ಳಿ ಮಠ, ನರಸಿಂಹ ಜಯಂತಿ, ನಮ್ಮ ಪೀಠಾರೋಹಣ ದಿನ, ಇದೆಲ್ಲ ಸೇರಿದೆ ಅವರಿಗೆ ಬರಲಿಕ್ಕೆ. ಅವರಿಗೆ ನೀವೆಲ್ಲ ತುಂಬ ಹೃದಯದ ಅಭಿನಂದನೆ ಹೇಳಬೇಕು. ಯಾಕೆಂದರೆ ಬೇರನ್ನು ಮರೆಯಬಾರದು. ಪಾಠ ಇಷ್ಟೇ, ಬೇರನ್ನು ಮರೆಯಬಾರದು, ಮೂಲವನ್ನು ಮರೆಯಬಾರದು. ಯಾವ ಎಲೆ, ಕಡ್ಡಿ, ರೆಂಬೆ, ಕೊಂಬೆ ಬೇರಿನಿಂದ ಬೇರೆ ಆಗ್ತದೆ, ಅದಕ್ಕೆ ಮುಂದೆ ಭವಿಷ್ಯ ಇಲ್ಲ. ನಿಮಗೆಲ್ರಿಗೂ ಇದೆ ಸೂಚನೆ. ನಿಮ್ಮ ಮೂಲಗಳು ಯಾವುದು ನಿಮ್ಗೆ ಗೊತ್ತಿರಬೇಕು. ನೀವು ಮೂಲತಃ ಎಲ್ಲಿಂದ ಬಂದವರು. ಅದಷ್ಟು ಅದಕ್ಕೆಲ್ಲ ಆ ಸಂಬಂಧ ನೀವು ಇಟ್ಕೊಳ್ಬೇಕು. ನೀವು ಅದನ್ನು ಮರಿಬಾರ್ದು ಅಂತ. ನಿಮಗೆ ಮಾತ್ರ ಅಲ್ಲ, ನಾವು ಕಾಶ್ಮೀರದವರಿಗೂ ಅದನ್ನೇ ಹೇಳ್ತೇವೆ.
ಪಾಕಿಸ್ತಾನದವರಿಗೂ ಅದನ್ನೇ ಹೇಳ್ತಾರೆ, ನಿಮ್ಮ ಮೂಲ ಮರಿಬಾರದು, ನಿಮ್ಮ ಮೂಲಕ್ಕೆ ನೀವು ಮರಳಿ ಬರಬೇಕು. ನಿಮ್ಮೆಲ್ಲ ಇದಲ್ಲ ಅಫ್ಘಾನಿಸ್ತಾನ, ಕಂದಹಾರ್, ಗಾಂಧಾರ, ಅದಲ್ಲ, ಅದು ತ್ರಿವಿಷ್ಟಪ. ನೀವೆಲ್ಲ ನಮ್ಮವರಾಗಿದ್ದವರು ಒಂದು ಕಾಲದಲ್ಲಿ, ಈಗಾಕೆ ಹೀಗಾಗಿದ್ದೀರಿ ಅಂತ. ದುರ್ದೈವ ಅದು. ಶತ್ರುಗಳಾಗಿ ನಿಲ್ಲುವಂಥ ಪ್ರಮೇಯ ಬಂದುಬಿಡ್ತು ನೋಡಿ, ಎಂಥ ದುರ್ದೈವ ಅಂತ. ನಮ್ಮ ಒಳಗೂ ಇದೆ ಅದು, ಈ ದೇಶದ ಒಳಗೂ ಏನು ಕಡಿಮೆ ಇಲ್ಲ ಅಂಥದ್ದು ಅಂತ. ಹೊರಗೂ ಇದೆ. ಈಗ ನಮಗೆ ಮೊನ್ನೆ ಯುದ್ಧ ನಡೀತಾ ಇರಬೇಕಾದ್ರೆ ನಮಗೊಂದು ಸಣ್ಣ ಆತಂಕ ಇದ್ದಿದ್ದು ಒಳಗಿನಿಂದ ಏನಾಗ್ತದೆ ಅಂತ, ಯಾವ ಹಂತಲ್ಲಿ ಏನಾಗ್ಬೋದು ಅಂತ. ಆ ಆಪತ್ತು, ಆ ಆತಂಕ ಎಂದೂ ಇರುವಂಥದ್ದು ಅಂತ. ಅದೇನಪ್ಪ ಅಂದರೆ ಮೂಲದ ಮರೆವು ನೋಡಿ ಎಲ್ಲಾಗಿದೆ, ಅದರ ಪರಿಣಾಮಗಳದೆಲ್ಲ ಅಂತ. ಅಲ್ಲೆಲ್ಲ ಮೂಲದ ಸ್ಮರಣೆ ಬರಬೇಕು. ಬಂದರೆ ಈ ದೇಶ ಮತ್ತೆ ಸರಿಯಾಗುವಂಥದ್ದು, ಪ್ರಪಂಚವೂ ಕೂಡ ಮತ್ತೆ ಸರಿಯಾಗುವಂಥದ್ದು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಇದಿಷ್ಟನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ನಮ್ಮ ರಾಘವಪುರ ಸಭಾಯೋಗಂನ ಎಲ್ಲ ಶಿಷ್ಯರಿಗೂ ಭಕ್ತರಿಗೂ ವಿಶೇಷ ಆಶೀರ್ವಾದಗಳನ್ನು ಹೇಳ್ತಾ, ಕೊನೆಯಲ್ಲಿ ನಮ್ಮ ಪೀಠಾರೋಹಣ ದಿನ ಇದು, ಪೀಠವನ್ನು ಏರಿದ ದಿನ ಇದು. ದೊಡ್ಡ ಗುರುಗಳ ದೇಹಾಂತ್ಯ, ಅವರ ಮುಕ್ತಿ, ಅವರು ಬ್ರಹ್ಮಲಿಂದರಾದ ಬಳಿಕ, ಅದು ನವಂಬರ್ 26, 1998 ಅದು ಮಾರ್ಗಶೀರ್ಷ ಮಾಸ. ಅದರ ಬಳಿಕ 99 ಏಪ್ರಿಲ್ 28 ಹೊಸನಗರದಲ್ಲಿ ಆ ಕಾರ್ಯಕ್ರಮ ಆಗಿರುವಂಥದ್ದು. ನರಸಿಂಹ ಜಯಂತಿ. ನರಸಿಂಹ ಜಯಂತಿಗೆ ಚತುರ್ದಶಿ ಸಂಧ್ಯಾಕಾಲಕ್ಕೆ ಸಿಗಬೇಕು, ಸಾಯಂಕಾಲಕ್ಕೆ ಚತುರ್ದಶಿ ಸಿಗಬೇಕು. ನರಸಿಂಹ ಜಯಂತಿ ಇವತ್ತಿದೆ, ಅದೇ ರೀತಿಯಲ್ಲಿ ಅವತ್ತು ಇತ್ತು, ಅದೇ ದಿನ ಆಗಿತ್ತು ಅಂತ. ನರಸಿಂಹ ಜಯಂತಿ ದಿನವೇ ಈ ಪೀಠಾರೋಹಣ ಆಗಿರುವಂಥದ್ದು. ಹಾಗಾಗಿ ಈಗ ನಾವು ಪ್ರತಿ ವರ್ಷ ಇಲ್ಲಿಗೆ ಬರಬೇಕು ಅಂದರೆ ಪೀಠಾರೋಹಣದ ದಿನವನ್ನು ಪ್ರತಿ ವರ್ಷ ನಾವು ಇಲ್ಲೇ ಆಚರಣೆ ಮಾಡಬೇಕು ಅಂತಲೇ ಅರ್ಥ ಅದಕ್ಕೆ ಅಂತ. ಇಲ್ಲಿಗೆ ಅದು ಒದಗಿ ಬರಬೇಕು ಅಂತಲೇ ಅರ್ಥ ಅದಕ್ಕೆ ಅಂತ. ಜ್ಞಾನೇಂದ್ರ ಪ್ರಾರ್ಥನೆ ಮಾಡಿದರು, ಆಮೇಲೆ ಜೋಯಿಸರು ಪ್ರಾರ್ಥನೆ ಮಾಡಿದರು. ನೀವು ಎಲ್ಲ ನಮ್ಮ ಇಲ್ಲಿ ಸಮಿತಿಯವರು ಹೇಳ್ತಾನೆ ಇದ್ದೀರಿ. ಆಗಾಗ ಸಮ್ಮತಿ ಇದೆ, ಒಪ್ಪಿಗೆ ಇದೆ, ಪ್ರತಿ ವರ್ಷವೂ ನರಸಿಂಹ ಜಯಂತಿ ಇಲ್ಲೇ ಮಾಡೋಣ. ಆದರೆ ನಿಬಂಧನೆ ಇದೆ ಪಕ್ಕದಲ್ಲಿ ಅಂತ. ಜ್ಞಾನೇಂದ್ರ ನೀವು ಬರಬೇಕು ಪ್ರತಿ ವರ್ಷವೂ ನಾವಿಲ್ಲಿ ನರಸಿಂಹ ಜಯಂತಿ ಮಾಡಬೇಕಾದ್ರೆ, ಮತ್ತು ಎಲ್ಲರನ್ನೂ ಕರ್ಕೊಂಡು ಬರ್ಬೇಕು ನೀವು, ಇಡೀ ತೀರ್ಥಲ್ಲಿ ಕರ್ಕೊಂಡು ಬರ್ಬೇಕು ನೀವು, ನಮ್ಮ ಅಪೇಕ್ಷೆ ಅದು. ಜೋಯಿಸರು ನೀವು ಪ್ರತಿ ವರ್ಷವೂ ಇಲ್ಲಿರಬೇಕು, ಬೇರೆ ಎಲ್ಲೂ ಕಾರ್ಯಕ್ರಮ ಕೊಡಬಾರ್ದು. ಈ ಸಮಯದಲ್ಲಿ ಮೊದಲೇ ನಾವು ಬರೋಕ್ಕಿಂತ ಸಾಕಷ್ಟು ಮುಂಚೆ ಬಂದು ತಯಾರಿ ಮಾಡಬೇಕು ನೀವು ಇಲ್ಲಿ ಬರೋಕ್ಕೆ ಬೇಕಾಗಂತ. ಯಾಕೆಂದ್ರೆ ನೀವು ಶಿಷ್ಯರು ಕೂಡ ಹೌದು ಜೊತೆಗೆ, ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಇದೆ ನಿಮಗೆ. ನೀವು ಹಾಗೆ ಮಾಡಬೇಕು. ನಿಮಗೂ ಎಲ್ಲ ಅದೇ ನಿಬಂಧನೆಗಳು ಅಂತ. ನೀವೆಲ್ಲ ಇವತ್ತು ಸಾಕ್ಷಿ ಆಗಿದ್ದವರು, ನೀವೆಲ್ಲ ಬರಬೇಕು. ಹಾಗಾಗಿ ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಒಂದು ಅಂತ, ಒಂದು ಆಶೀರ್ವಾದದ ಪುರೋಹಿತರು ದಿನೇಶ್ ಭಟ್ರಿಂದ ಒಂದು ಆಶೀರ್ವಾದವೂ ಹರಿದು ಬಂದಿದೆ ಜ್ಞಾನೇಂದ್ರರಿಗೆ. ತುಂಬ ಒಳ್ಳೆಯ ರಾಜಕಾರಣಿ ಜ್ಞಾನೇಂದ್ರ. ಅವರು ಎಷ್ಟು ಮೇಲೆ ಹೋದರೂ ಅಷ್ಟು ರಾಜ್ಯಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ಸಂಶಯವೇ ಇಲ್ಲ ಅದರಲ್ಲೇನು. ಹಾಗೆ ನಿಮ್ಗೆಲ್ರಿಗೂ ನಾವು ಹೇಳುವಂಥದ್ದು, ನಾವೊಂದು ಒಪ್ಪಂದ ಥರ ಮಾಡ್ಕೊಂಬೇಡ ಅದನ್ನು. ನೀವು ನಮ್ಮೊಬ್ಬರನ್ನೇ ಸಿಕ್ಸಾಕ್ಸೋದು ಬೇಡ. ಇದರಲ್ಲಿ ನಾವೆಲ್ಲರೂ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ನಾವು ಬರ್ತೇವೆ, ನೀವು ಬನ್ನಿ, ಎಲ್ಲರೂ ಬನ್ನಿ. ಪ್ರತಿ ವರ್ಷವೂ ಇಲ್ಲಿ ಒಂದು ದೊಡ್ಡ ರೀತಿಯ ಸಂಭ್ರಮಾಚರಣೆ ಮಾಡೋಣ. ಇದಕ್ಕಿಂತ ವಿಶೇಷವಾಗಿ ಮಾಡಬೇಕು. ಈಗ ಜ್ಞಾನೇಂದ್ರ ಇಡೀ ತೀರ್ಥಹಳ್ಳಿ ಕರ್ಕೊಂಡು ಬರಬೇಕು ಅಂದರೆ ಅದು ಹೀಗಾಗೋದಿಲ್ಲ ಕಾರ್ಯಕ್ರಮ, ಅದು ಇದಕ್ಕಿಂತ ತುಂಬ ವಿಶೇಷ ಆಗ್ತದೆ ಅಂತ. ಹಾಗೆ ಜೋಯಿಸ್ರಿಗೂ ತುಂಬ ದೊಡ್ಡ ವ್ಯಾಪ್ತಿ ಇದೆ, ದೊಡ್ಡ ಶಕ್ತಿ ಇದೆ. ಅನ್ನಪೂರ್ಣೇಶ್ವರ ಬರಬೇಕಾಗ್ತದೆ ಇಲ್ಲಿಗೆ ಅಂತ. ಹಾಗಾಗಿ ತುಂಬ ವಿಶೇಷವಾಗಿ ಮಾಡೋಣ ಅಂತ ನಾವು ಹೇಳೋದು, ಬೇರೆ ಏನೂ ಅಲ್ಲ. ನಾವೆಲ್ಲ ಪ್ರತಿ ವರ್ಷವೂ ಸೇರಿಕೊಂಡು ನೀವು ನಮ್ಮನ್ನು ಕರೆದಾಗೆ ನಾವು ನಿಮ್ಮನ್ನು ಕರೆಯುವಂಥದ್ದು ಅಂತ. ತುಂಬ ಚೆನ್ನಾಗಿ ಮಾಡೋಣ. ತುಂಗಾ ತೀರದ ಅತ್ಯಂತ ರಮ್ಯವಾಗಿರ್ತಕ್ಕಂಥ, ಇದು ಎಂಥ ವಿಚಿತ್ರವಾದ ಮಠ ಅಂದರೆ, ಇದು ನರಸಿಂಹನ ಹಾಗೆ ಇದೆ ಅಂತ. ಈ ಕಡೆಗೆ ಪೇಟೆ, ಆ ಕಡೆಗೆ ನದಿ ಅಂತ. ಪೂರ್ವಕ್ಕೆ ಪೇಟೆ, ಪಶ್ಚಿಮಕ್ಕೆ ನದಿ ಅಂತ. ಪೇಟೆಯಲ್ಲ, ನದಿಯಲ್ಲ, ಎರಡೂ ಹೋದು ಅಂತ. ಪೇಟೆನೂ ಹೋದು, ಹಿಂದುಗಡೆ ಹೋದ್ರೆ ನದಿ ಕೂಡ ಹೋದು, ನದಿ ತೀರ ಕೂಡ ಹೋದು ಅಂತ. ಇಂಥ ಮಠ ನಿಮಗೆ ಪ್ರಪಂಚದಲ್ಲೇ ಬೇರೆ ಸಿಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇವೆ ನಾವು. ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಈ ಮಠವನ್ನು ನಾವು ಒಂದು ಧರ್ಮ ಕೇಂದ್ರವಾಗಿ ಅಭಿವೃದ್ಧಿ ಮಾಡೋಣ. ಯಾಕೆ ಮಾತನ್ನು ಹೇಳ್ತೇವೆ ಅಂದರೆ, ಎಷ್ಟೋ ಮಠಗಳು, ಆಶ್ರಮಗಳು ನಮ್ಮದು 126 ಶಾಖೆಗಳಿದ್ದಾವೆ, 236 ಶಾಖೆಗಳಿದ್ದಾವೆ ಅಂತ ಹೇಳ್ಕೊಡ್ತಾ ಇರ್ತೇವೆ. ಇರಲಿ, ಸಂತೋಷವೇ. ಅದರಲ್ಲಿ ಏನು ನಡೀತದೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಧರ್ಮ ಕೇಂದ್ರವ ಅದು ಅಂತ. ಸುಮ್ಮನೆ ಶಾಖೆ ಅಂದರೆ ಇಂಥ ಬ್ಯಾಂಕಿಗೆ ಇಂತಿಂಥ ಶಾಖೆ ಇದೆ ಅಂದಾಗ ನಮ್ಮ ಶಾಖೆಗಳು ಉಪಯೋಗ ಏನೂ ಇಲ್ಲ, ಅದರಿಂದ ಏನು ಅಂತ. ಹಾಗಾಗಿ ಧರ್ಮ ಕೇಂದ್ರವಾಗಿ ಇದು ಬೆಳಿಬೇಕು. ಸಾವಿರಾರು ಜನರ ಹೃದಯದಲ್ಲಿ ಧರ್ಮದ ಜ್ಯೋತಿಯನ್ನು ಅದು ಬೆಳಗಿಸ್ಬೇಕು, ಅದು ಪ್ರೇರಣೆ ಕೊಡಬೇಕು, ಉದ್ದೀಪನಗೊಳಿಸಬೇಕು ಜನರನ್ನು. ಅಂಥ ಕೇಂದ್ರವಾಗಿ ಈ ಮಠ ಬೆಳಗಲಿ ಎಂಬುದನ್ನು ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು. ಇನ್ನು ಕೊನೆಯದಾಗಿ ಒಂದು ನರಸಿಂಹ ಅವತಾರ, ಅದರ ಬಗ್ಗೆ ನಾವು ಹೇಳಿ ಮುಕ್ತಾಯ ಮಾಡಬೇಕು.
ಈ ಪ್ರಹ್ಲಾದನಿಗೆ ತುಂಬ ತೊಂದರೆ ಆದಾಗ ನರಸಿಂಹ ಅವತಾರ ಆದ ಹಾಗೆ ಈ ದೇಶದಲ್ಲಿ ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ, ತುಂಬ ತೊಂದರೆ ಏರ್ಪಟ್ಟಾಗ ಒಂದು ನರಸಿಂಹ ಅವತಾರ ದೇಶವೇ ತಾಳ್ತದೆ ಅಂತ. ಅಂಥದ್ದು ಈ ಮೊನ್ನೆ ನಡೆದಿರ್ತಕ್ಕಂಥದ್ದು. ತನ್ನ ಮಕ್ಕಳಿಗೆ ತೊಂದರೆ ಆದಾಗ, ಈ ದೇಶದ ಪ್ರಜೆಗಳು ಅಂತ ಅನ್ಕೊಳ್ಳಿ, ತೊಂದರೆ ಆದಾಗ ದೇಶವೇ ನರಸಿಂಹ ಅವತಾರ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭವನ್ನು ನೀವು ಅದಕ್ಕೆ ಸಾಕ್ಷಿಯಾಗಿದ್ದೀರಿ ನೀವೆಲ್ಲರೂ ಕೂಡ ಇತ್ತೀಚೆಗೆ ಅಂತ. ಹಾಗಾಗಿ ಅದನ್ನು ಕೂಡ ನಾವು ಭಾವಿಸ್ತಾ, ಆದರೆ ಅದು ಉಗ್ರ ನರಸಿಂಹ ಸ್ವರೂಪ ಭಾಳ ಹೊತ್ತು ಇರಬೇಕಾಗಿಲ್ಲ, ಅದು ಭಾಳ ಹೊತ್ತು ಇರೋದು ಇಲ್ಲ, ಸ್ವಲ್ಪ ಹೊತ್ತೇ. ಲಕ್ಷ್ಮೀ ನರಸಿಂಹ ಜಾಸ್ತಿ ಹೊತ್ತು. ಮತ್ತೆ ಒಳ್ಳೆ ಕಾಲ ಬರಲಿ, ಶಾಂತಿ ಸಮಾಧಾನ ಸಮೃದ್ಧಿಯ ಕಾಲ ಬರಲಿ. ಆದರೆ ನಾವು ಮೈ ಮರೀದೇ ಇರುವಂತೆ ಆಗಲಿ. ನಾವು ಯಾರೂ ಮೈ ಮರಿಬಾರ್ದು. ನಾವು ನಮ್ಮ ತನ ಬಿಡದೇ ಇದ್ದರೆ ಅಷ್ಟು ಸಾಕು. ವಿದೇಶದ ಉದ್ಧಾರಕ್ಕೆ ಬೇರೆ ಏನೂ ಬೇಡ, ಏನೇನೂ ಬೇಡ. ನಾವು ನಮ್ಮ ತನ ಮರಿಬಾರ್ದು. ನಾವ್ಯಾರು, ನಮ್ಮ ಹಿನ್ನೆಲೆ ಏನು ಅನ್ನೋದು ನಾವು ಮರಿದೇ ಇದ್ದರೆ ಈ ದೇಶದ ಉದ್ಧಾರಕ್ಕೆ ಅದು ಬೇಕಾದಷ್ಟಾಯಿತು. ಹಾಗಾಗಿ ಅಂಥ ಒಂದು ಆತ್ಮಜ್ಞಾನ, ಆತ್ಮವಿಸ್ಮೃತಿ ನಮಗೆ ಬರದೆ ಆತ್ಮಜ್ಞಾನ ನಮಗೆ ಬರುವಂತೆ ಆಗಲಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹೇಳಿ ನರಸಿಂಹನ ಆಶೀರ್ವಾದವನ್ನು ನಾವು ಎಲ್ಲರಿಗಾಗಿ ಬೇಡ್ಕೊಳ್ತೇವೆ. ಸಂಧ್ಯಾಕಾಲ ಕತ್ತಲು ಕವಿತಾ ಇದೆ. ಹಾಗಾಗಿ ನೀನು ಕಂಬ ಒಡೆದು ಹೊರಗೆ ಬರಬೇಕು. ಕಲ್ಲಾಗಿರೋ ನಮ್ಮ ಮನಸ್ಸನ್ನು ಒಡೆದು ನೀನು ಹೊರಗೆ ಬರಬೇಕು, ಎದ್ದು ಬರಬೇಕು, ಅಭಯವನ್ನು ಕೊಡಬೇಕು, ಆಶೀರ್ವಾದವನ್ನು ಮಾಡಬೇಕು. ನಾವು ಎಲ್ಲವೂ ಆಗಬೇಕು, ಎಲ್ಲವೂ ಆಗಬೇಕು. ಈಚೆ ಇದು ಹೋದು, ಆಚೆ ಅದು ಹೋದು, ಈಚೆ ಇದು ಹೋದು, ಆಚೆ ಅದು ಹೋದು, ಎಲ್ಲವೂ ಯಾವುದೂ ಅಲ್ಲ ಎನ್ನುವ ಸ್ಥಿತಿಯಿಂದ, ಹಗಲು ಅಲ್ಲ ರಾತ್ರಿಯೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ, ಇಂಥ ಸ್ಥಿತಿಯಿಂದ ಅದು ಹೌದು ಇದು ಹೌದು, ಅದು ಹೌದು ಇದು ಹೌದು ಎನ್ನುವಂಥ ಆ ಸಕಾರಾತ್ಮಕತೆಯ ಪರಾಕಾಷ್ಠೆಗೆ ನಾವು ಹೋಗುವಂತೆ, ತಲುಪುವಂತೆ ಆಶೀರ್ವಾದ ಮಾಡು. ಈ ದೇಶವನ್ನು ಎಚ್ಚರಗೊಳಿಸು. ಕಂಬ ಹೊಡೆದು ಹೊರಗೆ ಬರುವಾಗ ಎಚ್ಚರ ಆಗ್ತದಲ್ವ, ಈ ದೇಶವನ್ನು ಎಚ್ಚರಗೊಳಿಸು ಮತ್ತು ಎಚ್ಚರವಾಗಿಯೇ ಇಡು ಎಂಬುದಾಗಿ ಆ ನರಸಿಂಹನ ಚರಣತಲದಲ್ಲಿ ಸಂಪ್ರಾರ್ಥಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ತಪ್ಪನೆ ಆಗ್ತದೆ. ಹರೇ ರಾಮ. श्रीमद जगद्गुरु श्रीमद राघवेश्वर भारती स्वामी महाराज की, लक्ष्मी नरसिंह स्वामी महाराज की।